ರಾಜರೇ ಸ್ತೋತ್ರ, ಕರ್ತಾದಿ ಕರ್ತನೆ ಸ್ತೋತ್ರ, ಮಹಿಮೆಯ ಅರಸನೆ ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ ಅಪ್ಪ. ಮತ್ತೊಂದು ಭಾನುವಾರ ದಿವಸ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದು ನಿಮ್ಮನ್ನು ಸ್ತುತಿಸುವಂತೆಯೂ ಪ್ರಾರ್ಥಿಸುವಂತೆಯೂ ಆರಾಧಿಸುವಂತೆಯೂ ನೀವು ಕೊಟ್ಟಂತೆ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಇದಕ್ಕೂ ಯಾವುದಕ್ಕೂ ಪಾತ್ರರಲ್ಲ, ಅಪಾತ್ರರು ಅಯೋಗ್ಯರು ಆದ ನಮ್ಮ ಮೇಲೆ ಇಷ್ಟು ಪ್ರೀತಿಯನ್ನು ತೋರಿ ಇದುವರೆಗೂ ನಮ್ಮನ್ನು ನೆಲೆಗೊಳಿಸಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆಯೂ ನೀವು ನಮ್ಮನ್ನು ನಡೆಸ್ತೀರಾ ಎಂದು ನಾವು ನಂಬುತ್ತಾ ಇದ್ದೇವೆ. ಇವತ್ತಿನ ಆರಾಧನೆಗೋಸ್ಕರ ನಮ್ಮನ್ನು ಶುದ್ಧೀಕರಿಸಿರಿ ಅಪ್ಪ. ಕಳೆದ ದಿವಸಗಳಲ್ಲಿ ನಮ್ಮ ನಡೆ, ನುಡಿ, ಕ್ರಿಯೆ, ಮಾತುಗಳು, ಆಲೋಚನೆಗಳಲ್ಲಿ ಬಂದಿರುವಂಥ ಸಕಲ ವಿಧವಾದ ತಪ್ಪುಗಳನ್ನು, ಪಾಪಗಳನ್ನು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಒಂದು ಬಾರಿ ಕೂಡ ತೊಳೆದು ಶುದ್ಧೀಕರಿಸಿರಿ. ನಿಮ್ಮನ್ನು ಆರಾಧಿಸಲಿಕ್ಕೆ ಬೇಕಾದ ಶುದ್ಧತೆಯನ್ನು ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಸ್ತುತಿ ಸ್ತೋತ್ರವೆಂಬ ನಿಮ್ಮ ಯಜ್ಞವನ್ನು ನಿಮಗೆ ಸುಗಂಧ ದ್ರವ್ಯವಾಗಿ ಸಮರ್ಪಿಸುವಂತೆ ನಮ್ಮ ಬಾಯಿಯಿಂದ ಬರುವಂಥ ಸ್ತುತಿ ಸ್ತೋತ್ರಗಳು ಕರ್ತನೆ ಅದು ನಿಮಗೆ ಸುಗಂಧ ದ್ರವ್ಯವಾಗಿ ಹೋಗಬೇಕಪ್ಪ. ಈ ದಿವಸದಲ್ಲಿ ಪವಿತ್ರಾತ್ಮರೇ ನಿಮ್ಮ ಹತೋಟಿಗೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಚಿತ್ತವಲ್ಲಪ್ಪ, ನಮ್ಮ ಇಷ್ಟವಲ್ಲಪ್ಪ, ನಮ್ಮ ಆಲೋಚನೆ ಅಲ್ಲಪ್ಪ, ನಮ್ಮ ಬಲವಲ್ಲಪ್ಪ, ನೀನಿಲ್ಲಿ ಕಾರ್ಯ ಮಾಡಬೇಕು ಏಸಯ್ಯ. ಪ್ರಾರಂಭದಲ್ಲಿಯೇ ಆರಾಧನೆಗಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಅಪ್ಪ. ನೀವು ಇಳಿದು ಬರಬೇಕಪ್ಪ. ನಿಮ್ಮ ಸಾನ್ನಿಧ್ಯ ನಾವು ಅನುಭವಿಸುವಂಥ ಆರಾಧನೆಯಾಗಿ ಮಾರ್ಪಡಿಸಿರಿ. ನಿಮ್ಮನ್ನು ನೋಡುವಂಥ ಆರಾಧನೆಯಾಗಿರಲಿ. ನಿಮ್ಮ ಅಪ್ಪ ಸಾನ್ನಿಧ್ಯವನ್ನು ಅನುಭವಿಸುವಂಥ ಆರಾಧನೆಯಾಗಿ ಮಾರ್ಪಡಿಸಿರಿ ಅಪ್ಪ. ನಾವು ಆರಾಧಿಸುವುದಲ್ಲಪ್ಪ, ನಿಮ್ಮನ್ನು ಮಹಿಮೆ ಪಡಿಸುವಂಥ ಆರಾಧನೆ ಆಗುವಂತೆ ನಮ್ಮ ಬಾಯಿಗಳನ್ನು, ನಮ್ಮ ಶಬ್ದಗಳನ್ನು, ನಮ್ಮ ಆಲೋಚನೆಗಳನ್ನೆಲ್ಲ ತೆರೆಯ ಮಾಡಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿಮ್ಮ ಚಿತ್ತದಂತೆ ನಡೆಸಿರಿ, ದಾರಿ ನಡೆಸಿರಿ. ನಿಮ್ಮ ನಾಮಕ್ಕೆ ಮಾತ್ರ ಮಹಿಮೆ ಉಂಟಾಗಲಿ. ಎಲ್ಲ ಸ್ತುತಿಗನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ನೀ ನನ್ನ ನೇನೆ
ಪರಿಶುದ್ಧನೇ, ಮಹೋನ್ನತನೇ, ಸರ್ವಾಧಿಕಾರಿಯಾದ ಯೇಸುವೆ, ಕರ್ತನೇ, ಸಿಂಹಾಸನಾರೂಢನೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನೇ, ಓ ಸೇರಾಫಿಗಳು, ಕೇರುಬಿಗಳು, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂದು ಆರ್ಭಟಿಸುವ ದೇವದೂತರ ಮಧ್ಯದಲ್ಲಿ ವಾಸಿಸುವಾತನೇ, ಮತ್ತೊಂದು ದಿವಸ, ಮತ್ತೊಂದು ವಾರದಲ್ಲಿ ಈ ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮನ್ನು ಸ್ತುತಿಸುವಂತೆ ನಮಗೆ ಸಹಾಯ ಮಾಡಿದಿರೋದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ಆರಾಧಿಸುವಂತೆ ನಮಗೆ ಸಹಾಯ ಮಾಡಿದಿರೋದಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಜೊತೆಯಲ್ಲಿ ನೀವು ದಾರಿ ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಸಂಗಡ ನೀವು ಮಾತನಾಡುವ ದೇವರಾಗಿದ್ದಿರೋದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತಿಯೊಂದು ವಿಷಯಗಳಲ್ಲಿಯೂ, ಪ್ರತಿಯೊಂದು ರೀತಿಯಲ್ಲಿಯೂ, ಅದ್ಭುತವಾಗಿಯೂ, ವಿಸ್ಮಯವಾಗಿಯೂ, ಯಾವ ಕಣ್ಣು ಕಾಣದ ಹಾಗೆ, ಯಾವ ಕಿವಿಯು ಕೇಳದ ಹಾಗೆ, ಯಾವ ಮನುಷ್ಯನ ಮನಸ್ಸಿನಲ್ಲಿ ಊಹಿಸದ ಹಾಗೆ ಒಂದು ಅದ್ಭುತ ಕಾರ್ಯವನ್ನು ನಮಗೋಸ್ಕರವು, ನಮ್ಮ ಕುಟುಂಬಕ್ಕೋಸ್ಕರವು, ನಮ್ಮ ಸಭೆಗೋಸ್ಕರವು ಈ ದಿವಸದಲ್ಲಿ, ಈ ಸಮಯದಲ್ಲಿ ನೀವು ಮಾಡಿದ್ದೀರಾ ಎಂದು ನಾವು ನಂಬುತ್ತಾ ಇದ್ದೇವೆಪ್ಪ. ನೀವು ನಮ್ಮ ಮಧ್ಯದಲ್ಲಿ ಇಳಿದು ಬಂದದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ನೀವು ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ದಾರಿ ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗಳ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಎಫೆಸಿಯ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ ಪ್ರಾರಂಭವಾಗಿ ಓದಿಕೊಳ್ಳೋಣ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ ನಿಮಗೆ ದಯಪಾಲಿಸಲಿ ಎಂದು ಆತನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಒಂದು ನಿಮಿಷ ಪ್ರಾರ್ಥಿಸೋಣ. ಈ ದಿನದ ವಾಕ್ಯ ಸಂದೇಶಕ್ಕಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯವೇ ನಮ್ಮ ಜೀವನದಲ್ಲಿ ಕಾರ್ಯಸಾಧ್ಯ ಮಾಡೋದು. ಈ ಭಾನುವಾರ ದೇವರು ನಿಮ್ಮ ಜೀವನದಲ್ಲಿ ಕಾರ್ಯಸಾಧ್ಯ ಮಾಡಲಿಕ್ಕಾಗಿ, ದೇವರೇ ಈ ದಿನದ ವಾಕ್ಯದ ಮೂಲಕ ನೀ ನನ್ನೊಂದಿಗೆ ಮಾತನಾಡು ಸ್ವಾಮಿ, ನಾನದನ್ನು ಗ್ರಹಿಸಿಕೊಳ್ಳುವ ಹಾಗೆ ಸಹಾಯ ಮಾಡು ಕರ್ತನೇ. ಓ ಪರಿಶುದ್ಧನಾದ ನಮ್ಮ ದೇವರೇ, ಪರಲೋಕದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ರಾಜಾದಿರಾಜಾವೇ, ನಿಮಗೆ ಘನತೆಯನ್ನು ಸಲ್ಲಿಸುತ್ತೇನೆ. ಅತ್ಯುನ್ನತ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರೀತಿ ಸ್ವರೂಪಿಯೇ, ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಈ ದಿನದಲ್ಲಿ ನೀವು ನಮಗೆ ಆಲೋಚನೆ ಕೊಟ್ಟು ನಡೆಸು ಸ್ವಾಮಿ. ಸತ್ಯವೇದದಲ್ಲಿ ಆದಿಕಾಂಡ ಮೊದಲು ಪ್ರಕಟಣೆ ತನಕ ದೇವರೇ ಅನೇಕ ವಾಕ್ಯಗಳಿರುವಾಗ ಇವತ್ತಿನ ಧ್ಯಾನಕ್ಕಾಗಿ ಕೊಟ್ಟ ವಾಕ್ಯದಿಂದ ಅದರದ ದೇವರ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಹಾಗೆ ನೀ ಸಭೆಗೆ ಸಹಾಯವಾಗಲಿ. ಪವಿತ್ರಾತ್ಮನು ಸಹಾಯ ಮಾಡು, ದೇವರಾತ್ಮನು ಸಹಾಯ ಮಾಡು, ಯೇಸುವಿನ ಆತ್ಮನು ಸಹಾಯ ಮಾಡು. ಓ ರೆಗ ಮೊದಲರ ಶಂದಲ ರೆಗಬಾದಿರಾಗ ಬತ್ತಾರ ಲೀರಾಬಾರ ಶಾಥಾಲ ರಾಖಾಮಯ್ಯ ಥೋರೋಬೋ ಲೀಗಾಮಾರ ಶಾದಾಲ ರಾಖಾಬಿಯಾದೋರು ಲೀಗಮದರ ಶಂದಲ ರೆಗಬಾದಿರಾಗ ಬಾಥರ ಲಾಬಾರ ಶಾಥಾಲ ರಾಖಾಬಿಯಾದೋರು ಲೀಮದರ ಶಂದಲ ರಾಖಾಬಿಯಾದಾಲ ರಾಗ. ಸರ್ವಶಕ್ತನೇ, ಈ ಆಲಯದ ಈ ಪುಲ್ಪಿಟ್ಟು ಮೊದಲುಗೊಂಡು ದೇವರ ಕೊನೆಯ ತನಕ ಇರುವ ಪ್ರತಿಯೊಬ್ಬರ ಹೃದಯಗಳು ತೆರೆಯಲಿ. ಅವರ ಅಂತರಾತ್ಮಗಳಲ್ಲಿ ವಾಕ್ಯದ ರಹಸ್ಯ ಬೇರೂರಲಿ. ಅದರಿಂದಲೇ ಕರ್ತನ ಕೃಪೆಗೆ, ದೇವರ ದಯೆಗೆ, ದೇವರ ಕರುಣೆಗೆ ಮಕ್ಕಳು ಬಾಧ್ಯರಾಗಲಿ. ನಿನ್ನ ದಾಸನಾದ ನನ್ನನ್ನು ಕೊಡೆ ಅಪ್ಪ. ನಿನಗೆ ಇಷ್ಟವುಳ್ಳ ಒಂದು ಪಾತ್ರೆಯಾಗಿ, ನೀವು ಮೆಚ್ಚಿದ ಒಂದು ಪಾತ್ರೆಯಾಗಿ ನೀ ಉಪಯೋಗಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇನೆ. ತಂದೆಯೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮನ್ನು ಸಮರ್ಪಿಸುತ್ತೇನೆ. ಪರಲೋಕದ ದೇವರೇ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ತಿಳಿದುಕೊಳ್ಳೋದು. ಯೋಜಿಸೋದಕ್ಕಿಂತಲೂ ಬೇಡಿಕೊಳ್ಳೋದಕ್ಕಿಂತಲೂ ಅತ್ಯಧಿಕವಾದದ್ದು ಮಾಡ್ತಾರೆ. ಅದು ಹೊಂದಿಕೊಳ್ಳಲಿಕ್ಕೆ
ದೇವರ ಪ್ರೀತಿಯಲ್ಲಿ ನೆಲೆಗೊಂಡು. ಆ ಪ್ರೀತಿಯ ಆಳ ಎಷ್ಟಿದೆ ಎಂದು ನೋಡಬೇಕು. ಆ ದೇವರ ಪ್ರೀತಿ ಎತ್ತರವಾಗಿದೆ ಎಂದು ನೋಡಬೇಕು. ದೇವರ ಪ್ರೀತಿ ಎಷ್ಟು ಉದ್ದವಾಗಿದೆ, ದೇವರ ಪ್ರೀತಿ ಎಷ್ಟು ಅಗಲವಾಗಿದೆ. ಆ ದೇವರ ಪ್ರೀತಿ ನಾವು ತಿಳ್ಕೊಂಬಿಟ್ಟಿದರೆ ನಮಗೆ ಅದೇ ಥರ ದೇವರನ್ನು ಪ್ರೀತಿಸಬೇಕು ಅಂತ ಅನಿಸುತ್ತದೆ. ಆ ಅನ್ಯೋನ್ಯತೆಯಲ್ಲಿ ನಾವಿದ್ದರೆ ದೇವರ ಮನಸ್ಸೇ ನಮ್ಮ ಮನಸ್ಸು, ನಮ್ಮ ಮನಸ್ಸೇ ದೇವರ ಮನಸ್ಸು. ಹಲ್ಲೆಲೂಯಾ. ಏಲಿಯನ್ನು ನಿಂದುಕೊಂಡು ಹೇಳುತ್ತಾರೆ, ನಾನು ಹೇಳುವುದನ್ನೇ ಹೊರತು ಈ ದೇಶದಲ್ಲಿ ಮಳೆಯಾಗಲಿ ಹಿಮವಾಗಲಿ ಬೀಳುವುದಿಲ್ಲ. 3.5 ವರ್ಷ ಮಳೆ ಬೀಳಲಿಲ್ಲ. 3.5 ವರ್ಷ ಹೇಳಿಲ್ಲ, 3.5 ವರ್ಷ ಮಳೆಯೂ ಬಂದಿಲ್ಲ. 3.5 ವರ್ಷ ದೇಶದಲ್ಲಿ ಬರಗಳು ಬಹಳವಾಗಿ, ದೇಶದಲ್ಲಿ ಜನರಿಗೆ ಊಟ ಇಲ್ಲ, ಜೀವನ ಮಾಡಲಿಕ್ಕೆ ಕಷ್ಟ ಅಂದಿರುವಾಗ ಆಹಾಬ್ ರಾಜನು ಹುಡುಕ್ತಾ ಇದ್ದಾರೆ, ಆ ಏಲಿನ ಎಲ್ಲಿ ಇದ್ದಾನೆ. ಅದಕ್ಕೆ ಆಳುಗಳನ್ನು ಕಳಿಸ್ತಾ ಇದ್ದಾರೆ, ಏಲಿನ ಎಲ್ಲಿ ಇದ್ದಾನೆ. ಆವಾಗ ಹೇಳ್ತಾರೆ, ಸಿಪಾಯಿಗಳಿಗೆ ಬಂದು ಏಲಿನ ಹುಡುಕುವಾಗ ಹೇಳ್ತಾರೆ, ನಾನೇ ಅವನಿಗೆ ನನ್ನನ್ನು ತೋರಿಸ್ತೇನೆ, ನಾನಿಂದ ಜಾಗೆಯಲ್ಲಿದೆ ಎಂದು ಹೇಳಿಬಿಡು ಅಂತ ಹೇಳಿದೆ. ಆಹಾಬ್ ರಾಜನು ರಥವನ್ನು ಕಟ್ಟಿ ಏಲಿನ ಬಳಿಗೆ ಬರುವಾಗ, ಇಸ್ರಾಯೇಲಲ್ಲಿ ಒಬ್ಬ ದೇವರಿದ್ದಾರೆ ಎಂದು ನೀನು ನಿನ್ನ ಕುಟುಂಬಗಳು ಅರ್ಥ ಮಾಡಲಿಕ್ಕಾಗಿ ಈಗೋ ನಾನು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಮಳೆ ಬೀಳುತ್ತೆ ನೋಡಿಕೋ. ಆಹಾಬು ಇಸ್ರಾಯೇಲಿನು, ಆದರೂ ಅವರ ಹೆಂಡತಿ ನಂಬಿಕೆ ಇಲ್ಲ. ಅದರಿಂದ ಈ ಹೆಂಡತಿಯ ಮಾತು ಕೇಳಿ ಇವನು ದೇವರ ಪ್ರಾರ್ಥನೆ ಬಿಟ್ಟುಬಿಟ್ರು. ಅದಕ್ಕೆ ದೇವರು ಏಲಿಯನ ಮುಖಾಂತರ ರಾಜನಿಗೆ ತಿಳಿಸಿಕೊಡುತ್ತಾನೆ, ನೋಡಿ ಇಸ್ರಾಯೇಲಲ್ಲಿ ಒಬ್ಬ ದೇವರಿದ್ದಾರೆ ಎಂದು ನೀನು ನಿನ್ನ ಕುಟುಂಬ ಗೊತ್ತಾಗಬೇಕು ಅಂತ ಹೇಳಿದೆ. ಆಮೇಲೆ ಏಲಿಯನು ಪ್ರಾರ್ಥನೆ ಮಾಡ್ತಾಯಿದ್ದೆ, ದೇವರೇ ಮಳೆ ಬೀಳಬೇಕು. ಅವನು ತಲೆ ತೊಡೆಯಲ್ಲಿ ಹಾಕಿ, ಅಂದರೆ ಬಗ್ಗಿ ತಲೆ ತೊಡೆ ಕೆಳಗಡೆ ಹಾಕಿ ಅವನು ಪ್ರಾರ್ಥನೆ ಮಾಡಿದೆ. ಅವನು ಹಂಗೆ ಪ್ರಾರ್ಥನೆ ಮಾಡಿ ಶಿಷ್ಯನಿಗೆ ಹೇಳ್ತಾನೆ, ಹೋಗಿ ನೋಡು ಅಲ್ಲಿ ಮೋಡ ಏನಾದರೂ ಕಾಣಿಸ್ತಾ ಇದೆಯಾ. 1 ಸಾರಿ ಇಲ್ಲ, 2ನೇ ಸಾರಿನೂ ಇಲ್ಲ, 3ನೇ ಸಾರಿ. ಎಷ್ಟು ಸಾರಿ ಹೋಗಿದೆ? 7 ಸಾರಿ ಹೋಗಿದೆ. 6 ಸಾರಿನೂ ಮೋಡ ಇಲ್ಲ, ಏಲೇನು ಬಿಟ್ಟಿಲ್ಲ. 7ನೇ ಸಾರಿ ಶಿಷ್ಯನ ಹೋಗಿ ನೋಡುವಾಗ ಹೇಳ್ತಾನೆ, ಎಷ್ಟು ಮೋಡ ಇದೆ? ಅಂಗೈಯಷ್ಟು ಮೋಡ ಕಾಣಿಸ್ತಾ ಇದೆ. ಈ ಆಕಾಶದಲ್ಲಿ ಅಂಗೈಯಷ್ಟು ಮೋಡ ಇದ್ದರೆ ಏನಾದರೂ ಕೆಲಸ ಆಗುತ್ತೆ. ಎಷ್ಟೋ ಕರಿಮೋಡ ಬಂದರೆ ಕೂಡ ಒಂದು ಗಾಳಿಯಲ್ಲಿ ಆ ಮೋಡ ಎಲ್ಲ ಹೋಗ್ಬಿಡ್ತದೆ ಅಲ್ವಾ. ಆದರೆ ಅಂಗೈಯಷ್ಟು ಮೋಡ ಬರುವಾಗ ಏಲಿಯನ್ ಹೇಳ್ತಾ ಇದ್ದಾನೆ, ಆಹಾಬ್ ರಾಜನೇ, ರಥವನ್ನು ಕಟ್ಟಿ ನನಗಿಂತ ಮುಂದೆ ನೀ ಅರಮನೆ ಸೇರಿಕೋ, ಮಳೆಯಲ್ಲಿ ಸಿಕ್ಕಾಕದೆ ನೀನು ರಥವನ್ನು ಕಟ್ಟಿ ಓಡು. ಹಲ್ಲೆಲೂಯಾ. ಅಂಗೈಯಷ್ಟು ಮೋಡದಲ್ಲಿ ಒಂದು ದೊಡ್ಡ ಮಳೆ ಇದೆ ಎಂಬುದನ್ನು ಏಲಿಯನಿಗೆ ಗೊತ್ತು. ಯಾಕಂದರೆ ಏಲಿಯನು ದೇವರಲ್ಲಿಯೂ ದೇವರು ಏಲಿಯನಲ್ಲಿ ಇದ್ದಾರೆ. ಹಲ್ಲೆಲೂಯಾ. ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರ ಉದ್ದ, ಅದರ ಅಗಲ, ಅದರ ಆಳ, ಅದರ ಎತ್ತರ ಅದರ್ಥ ಮಾಡಿದರೆ ದೇವರು ನಿಮ್ಮಲ್ಲಿ, ನೀವು ದೇವರಲ್ಲಿ, ನೀವು ಹೇಳುವುದೇ ಆಗುವುದು. ಹಲ್ಲೆಲೂಯಾ. ರಕಮಲರ ಶಂತಲ ರಕಬಿಯ. ಹಲ್ಲೆಲೂಯಾ. ನಾವು ಮೊನ್ನೆ ನನ್ನ ಅನಾರೋಗ್ಯದಲ್ಲಿ ನನ್ನ ಸ್ಪೈನಲ್ಲಿಗೆ ಏಟಾಗಿರುವುದು ಡಾಕ್ಟರ್ ಅಷ್ಟೇ ಹೇಳಿದರು. ಆಮೇಲೆ ಮೆಡಿಕಲ್ ರಿಪೋರ್ಟು ಕೊಟ್ಟು, ಸ್ಕ್ಯಾನಿಂಗ್ ರಿಪೋರ್ಟು ಕೊಟ್ಟು, ಸ್ಕ್ಯಾನ್ ಮಾಡಿ MRI ಸ್ಕ್ಯಾನ್ದು CD ಕೂಡ ಕೊಟ್ಟು, ಇಲ್ಲಿ ನೀವು ಹೋಗಿದ ತಕ್ಷಣ ಬೆಂಗಳೂರಲ್ಲಿ ನ್ಯೂರಾಲಜಿಸ್ಟ್ ಡಾಕ್ಟ್ರನ್ನು ತೋರಿಸು ಅಂತ ಹೇಳಿದೆ. ನಾವು ಡಾಕ್ಟ್ರನ್ನ ನೋಡ್ಲಿಕ್ಕೆ ಹೋಗಿಲ್ಲ, ನಾವೊಂದು ನಾಟ್ಯ ವೈದ್ಯನ ಹತ್ರ ಹೋಗಿದೆ. ಅದೊಬ್ಬ ಪಾಸ್ಟ್ರ್ ಹೇಳಿದರು, ಅವರು ಸ್ವಲ್ಪ ಎಣ್ಣೆ ಕೊಡ್ತಾರೆ, ಸ್ವಲ್ಪ ಕಷಾಯ ಕುಡಿಯಲಿಕ್ಕೆ ಕೊಡ್ತಾರೆ, ಬೇರೆ ಏನು ದೊಡ್ಡ ಔಷಧಿ ಏನಿಲ್ಲ ಅಂತ ಹೇಳಿದರು. ಸರಿ, ಇದು ದೊಡ್ಡ ಖರ್ಚು ಜಾಸ್ತಿ ಇಲ್ಲ, ಕೆಲಸನೂ ಜಾಸ್ತಿ ಇಲ್ಲ, ಸರಿ ನಿಲ್ಕೊಂಡು ಹೋಗಿದೆ.
ಅಲ್ಲಿ ಹೋಗಿ ನೋಡಿಬಿಟ್ಟು ಅವ್ರು ಹೇಳಿದ್ರು, ನಿಮಗೆ ತುಂಬ ಸಮಸ್ಯೆ ಇದೆ, ಕತ್ತಿನ ಮೂಳೆಗಳು ಜರ್ಕೊಂಡಿದೆ, ಅದಕ್ಕೆ ಸುಷ್ಮನೆಗೆ ಟಚ್ ಆಗಿ ಅದಕ್ಕೆ ನಿಮಗೆ ಕಾಲು ಕೈಗೆ ಸಮಸ್ಯೆ ಆಗಿದೆ. ಸರಿ, ನಿಮಗೆ ಬೇಕಾದ ಮೆಡಿಸಿನ್ ಮಾಡಬೇಕಾದ್ರೆ, ಈ ನಾಟಿ ಔಷಧಿ ಕೂಟು ತಯಾರು ಮಾಡಬೇಕಂದ್ರೆ 33 ದಿವಸ ಬೇಕು ಅಂತ ಹೇಳಿದ್ರು. ಹಾಲೆಲೂಯಾ. ಅದಕ್ಕೆ ಅವರು ಡೇಟು ಕೊಟ್ಟು, ನಾವು ಮೊನ್ನೆ ಹೋಗಿ ಬಂದು ಈ 25ನೇ ತಾರೀಕು ಅವರು ಡೇಟು ಕೊಟ್ಟಿರೋದು. ಸಿಸ್ಟರ್ ಅಲ್ಲಿ ಇದ್ಕೊಂಡು ಹೇಳಿದೆ, ಅಲ್ಲಿದ್ದಂದರೆ ಡಾಕ್ಟ್ರ್ ಮನೆ ಕಡೆಯಿಂದ ಬಂದು ವಾಪಸ್ ಬರುವಾಗ ಹೇಳಿದು, ಇನ್ನೊಂದು ಸಾರಿ ಡಾಕ್ಟ್ರು 25ನೇ ತಾರೀಕು ಬಾ ಅಂತ ಹೇಳುವಾಗ ಡಾಕ್ಟ್ರು ಹೇಳಬೇಕು, ನಿನ್ಗೆ ಆ ಮೆಡಿಸಿನ್ ತಯಾರು ಮಾಡೋದು ವೇಸ್ಟ್ ಆಗೋಯ್ತಲ್ಲಪ್ಪ, ನಿಂದೆಲ್ಲ ಸರಿಯಾಗೋಯ್ತಲ್ಲ ಅಂತ ಹೇಳಬೇಕು. ಹಾಲೆಲೂಯಾ. ಸಿಸ್ಟರ್ ಡೈಲಿ 12 ಗಂಟೆಗೆ ಚರ್ಚಿಗೆ ಪ್ರೇಯರಿಗೆ ಬರೋದು. ಅವರು ಹೇಳಿದೆ, ನಿನ್ನೆ ಆವಿತು, ಸರಿ ನೀವು ಬಾ ಪ್ರೇಯರ್ಗೆ ಮೇಲೆ ಹೋಗಿ ಪ್ರೇಯರ್ ಮಾಡೋಣ ಅಂದ. ಆವತ್ತು ಸುಮಾರತ್ತು ನಾನು ಪ್ರೇಯರ್ ಮಾಡಿದ ಮೇಲೆ ನಾನು ಸುಮಾರತ್ತು ಇಲ್ಲಿ ಮಲ್ಕೊಂಡಿದ್ದೆ. ಆವತ್ತಿಂದ ನನ್ನ ನೋವು ವಾಸಿ ಆಯಿತು. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ಅದರದ ಆಳ, ಅದರದ ಎತ್ತರ, ಅದರದ ಉದ್ದ, ಅದರದ ಅಗಲ ನೀವು ಅರ್ಥ ಮಾಡಿದರೆ ನೀ ಹೇಳುವಂತೆ ನಡೆಯೋದು. ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ? ನೀವು ಹೇಳುವುದೇ ನಡೆಯೋದು. ನೀ ಮಳೆ ಬೇಡ ಅಂತ ಹೇಳಿದ್ರೆ ಮಳೆ ಇಲ್ಲ, ನೀ ಮಳೆ ಬೀಳು ಅಂತ ಹೇಳಿದ್ರೆ ಮಳೆ ಬೀಳೋದು. ಹಾಲೆಲೂಯಾ. ಮಳೆ ಬಗ್ಗೆ ಮಾತ್ರ ಅಲ್ಲ, ಎಲ್ಲ ಕಾರ್ಯಗಳಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ಅದರಿಂದ ಪ್ರಿಯ ದೇವರ ಮಕ್ಕಳು, ಇವತ್ತಿನ ಸಂದೇಶ ಏನೆಂದರೆ, ನಾವು ಬೇಡಿಕೊಳ್ಳೋದಕ್ಕೆಂದಲೂ ಯೋಜಿಸೋದಕ್ಕೆಂದರೆ ಅತ್ಯಧಿಕವಾದ ಕಾರ್ಯ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಅದು ಹೇಗೆ ನಾವು ಸ್ವೀಕರಿಸೋದು ಅಂತ ಹೇಳಿದ್ರೆ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕು. ನೀವೆಲ್ಲರೂ ದೇವರ ಪ್ರೀತಿಯಿಂದ ಆಕರ್ಷಣೆ ಮಾಡಿದ್ದಕ್ಕೆ ಈ ಸಭೆಗೆ ಬಂದಿರೋದು, ಅದರಲ್ಲಿ ಸಂದೇಹ ಪಡಬೇಡ. ದೇವರ ಪ್ರೀತಿ ಇದೆಯಾ ನನ್ನ ಮೇಲೆ ದೇವರಿಗೆ ಪ್ರೀತಿ ಇದೆಯಾ, ನನಗೆ ದೇವರ ಮೇಲೆ ಪ್ರೀತಿ ಇದೆಯಾ ಅಂತ ನೀವು ಆ ವಿಷಯದ ನೀವು ಸಂದೇಹ ಪಡಬೇಡ. ಯಾಕಂದರೆ ದೇವರ ಪ್ರೀತಿ ಇಲ್ಲಾಂದರೆ ನೀವು ಇದರೊಳಗಡೆ ಬರ್ತಾ ಇರಲಿಲ್ಲ. ನಿಮ್ಮೆಲ್ಲರಿಗೂ ದೇವರ ಮೇಲೆ ಪ್ರೀತಿ ಇದೆ, ನಿಮ್ಮ ಮೇಲೆ ದೇವರಿಗೂ ಪ್ರೀತಿ ಇದೆ. ಆದರೆ ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಅದೇ ಇವತ್ತು ವಾಕ್ಯ ಹೇಳೋದು. ಈ ಪ್ರೀತಿಯಲ್ಲಿ ನೆಲೆಗೊಂಡಿರಲಿ. ಪ್ರೀತಿಯಲ್ಲಿ ನೆಲೆಗೊಳ್ಳದೆ ಎಲ್ಲ ಚೆನ್ನಾಗಿದ್ದರೆ ನಾವು ದೇವರು ಒಳ್ಳೆಯವರು ಅಂತ ಹೇಳೋದು. ಏನಾದರೂ ಸ್ವಲ್ಪ ನಾವು ಭಾವಿಸಿದ ಹಾಗೆ ಆಗಿಲ್ಲಂದರೆ ಅಯ್ಯೋ ಈ ದೇವರನ್ನು ನಂಬಿ ಏನು ಪ್ರಯೋಜನ ಅಂತ ಹೇಳೋದು. ಆವಾಗ ಅರ್ಥ ಏನು ಗೊತ್ತಾ? ನೀ ಪ್ರೀತಿಯಲ್ಲಿ ಸ್ಥಿರವಲ್ಲ, ಚಂಚಲ ಆಗ್ತಾ ಇದೆ. ಈಗ ಆ ಥರ ಯಾರಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಈಗ ಹೇಳಿ, ದೇವರ ಹತ್ರ ಹೇಳ್ಕೊಳ್ಳಿ, ಹೌದಪ್ಪ ನಾನು ಪ್ರೀತಿಯಲ್ಲಿ ನೆಲೆಗೊಂಡಿಲ್ಲ, ನನಗೂ ಚಂಚಲ ಆಗಿದೆ, ನನ್ನನ್ನು ಪ್ರೀತಿಯಲ್ಲಿ ನೆಲೆಗೊಳಿಸು ದೇವರೇ. ಹೇಳು, ನನ್ನನ್ನು ದೇವರ ಪ್ರೀತಿಯಲ್ಲಿ ನೆಲೆಗೊಳಿಸು ದೇವರೇ. ಹಾಲೆಲೂಯಾ. ಆ ಪ್ರೀತಿಯಲ್ಲಿ ನೆಲೆಗೊಂಡಿದ್ದರೆ ನಮ್ಮ ಜೀವನದಲ್ಲಿ ಅದ್ಭುತಗಳಾಗುತ್ತೆ. ನಾನು ಅದಕ್ಕೆ ಹೇಳಿದೆ, ನೀವು ಯಾರು ನಂಬಿಲ್ಲದ್ರು ನಾನು ನಂಬುತ್ತೇನೆ ಅಂತ ಹೇಳೋದಕ್ಕೆ ಕಾರಣ, ಇದು ಕಂಪ್ಲೀಟ್ ಆಗುತ್ತೆ ನಂಬುತ್ತೇನೆ ಅಂತ ಹೇಳೋಕ್ಕೆ ಕಾರಣ, ನಾನು ದೇವರಲ್ಲಿ ನೆಲೆಗೊಂಡಿದ್ದಕ್ಕೆ. ಇದು ಪ್ರಾರಂಭ ಮಾಡಲಿಕ್ಕೆ ದೇವರು ಪ್ರವಾದಿ ಮೂಲಕ ಮಾತನಾಡಿದ್ದು ಮಾತ್ರವಲ್ಲ, ನನಗೆ ದೇವರು ದರ್ಶನ ಕೊಟ್ಟಿದೆ. ದೇವರು ಬೋರ್ವೆಲ್ಲಿಗೆ ದರ್ಶನ ಕೊಟ್ಟ ಜಾಗೆಯಲ್ಲೇ ಒಂದು ಕಂಬಿ ಹೊಡೆದು ಊಣಿಬಿಟ್ಟು ಒಂದಲ್ಲಂದ್ರೆ ಒಂದು ಸಲ ಬೋರ್ವೆಲ್ ಆಗುತ್ತೆ ಅಂತ ಪ್ರೇಯರ್ ಮಾಡಿಕೊಂಡಿದ್ದೆ. ಆವಾಗ ಚರ್ಚ್ ಕೆಲಸ ಮುಗಿಸಲಿಕ್ಕೆ ದುಡ್ಡಿಲ್ಲ. ಆವಾಗ ಇನ್ನು ಚರ್ಚೆ ಹೆಂಗೆ ಮುಗಿಸೋದು ಅಂತ ಕಾಯ್ತಾ ಇದ್ದಾರೆ. ಮತ್ತು ನೀವು ಬೋರ್ವೆಲ್ ಹಾಕೋದು ಹೆಂಗೆ? ಅದಕ್ಕೆ ಪಾಯಿಂಟ್ ದೇವರು ತೋರಿಸಿದೆ, ಇರಲಿ ಅಂತ ಹೇಳ್ಕೊಂಡು ಇರಿಸಿದೆ. ಅಲ್ಲಿ ಕಂಬಿ ಹೊಡೆದು ಅಲ್ಲಿ ಇಟ್ಕೊಂಡಿದೆ. ಆದರೆ ಕೆಲಸ ಮುಗೀಲಿಕ್ಕೆ ಮುಂಚೆ ಆ ಕಾಂಪೌಂಡ್ ವಾಳು ಅರ್ಧ ಗೋಡೆ ಕಟ್ಟಿದೆ, ಇನ್ನೂ ಅರ್ಧ ಗೋಡೆ ಕಾಂಪೌಂಡ್ ವಾಳು ಮುಗಿದೋಗ್ಬಿಡ್ತದೆ. ಆದರೆ ಕಟ್ಟಿರುವ ಕಾಂಪೌಂಡ್ ವಾಳು ಒಡೆದು ಬೋರ್ವೆಲ್ ಹಾಕಲಿಕ್ಕಾಗಿ ದೇವರೊಂದು ದಾರಿ ತೆರೆದಿದೆ, ದೇವರೊಂದು ಮಾರ್ಗ ತೆರೆದಿದೆ. ಯಾಕಂದರೆ ದೇವರು ಕೊಟ್ಟ ದರ್ಶನ
ಪೂರೈಸುವುದು ದೇವರ ನಂಬಿಗಸ್ತಿಕೆ ಆಗಿದೆ. ಆಮೇನ್. ದೇವರು ಸುಮ್ಮನೆ ದರ್ಶನ ಕೊಟ್ಟು ಬಿಟ್ಟು ದೇವರು ಮಾತು ಬದಲಾಯಿಸೋನಲ್ಲ. ಅದರಿಂದ ದೇವರು ನನಗೆ ಆಶ್ಚರ್ಯ, ನನಗೆ ದರ್ಶನ ಕೊಟ್ಟಿದೆ, ಆದರೆ ಹೀಗೆ ಆಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಇನ್ನೆಷ್ಟೋ ದಿವಸ ಕಾಲ ಆಗಬೇಕು, ಅದಕ್ಕೆ ಕಾಂಪೌಂಡ್ ಕಟ್ಟಿಬಿಟ್ಟೆ. ಆದರೆ ಕೆಟ್ಟಿದ ಕಾಂಪೌಂಡ್ ಹೊಡೆದು ಆ ಬೋರ್ವೆಲ್ ಗಾಡಿ ಒಳಗಡೆ ಬಂದು ಬೋರ್ವೆಲ್ ಹಾಕಿದೆ. ಆ ಬೋರ್ವೆಲ್ ಹಾಕಿ ಅಲ್ಲಿ 500 ಅಡಿ ಆಯಿತು. ನಮ್ಮ ಸಭೆಯಲ್ಲಿ ಪ್ರಿಯ ಮಂಜು ಬರೆದ್ರು ನೋಡಿ, ಮಗೇಶ್ ಎಲ್ಲ ಇದ್ದಾರೆ. ಇಲ್ಲಿ ಒಂದು ಜಲ್ಲಿಗುಡ್ಡೆ ಇತ್ತು. ಆ ಜಲ್ಲಿಗುಡ್ಡೆಯಲ್ಲಿ ಇದ್ಕೊಂಡು ಅವರಲ್ಲಿ ಕಾಯ್ತಾ ಇದ್ರು ನೀರು ಬರೋದು. ಒಂದು 500 ಅಡಿ ಆಗುವಾಗ ಅವ್ರು ಕೇಳಿದ್ರು, ಪಾಸ್ಟ್ರೇ 500 ಅಡಿಗೆ ಮೇಲೆ ಹೋದರೆ ರೇಟ್ ಜಾಸ್ತಿ ಆಗುತ್ತೆ, ನಾವೇನು ಮಾಡೋದು? ನಾನು ಹೇಳಿದೆ, ಮಾಡೋಣ. 550 ಆಯಿತು, ನೀರಿಲ್ಲ. ಪಾಸ್ಟ್ರೇ 50 ಅಡಿ ಜಾಸ್ತಿ ಆಯಿತು, ಇನ್ನೂ 550ಕ್ಕಿಂತ ಮೇಲೆ ಇನ್ನೊಂದು ರೇಟ್ ಆಗುತ್ತೆ, ನೋಡೋಣ 600 ಗಂಟೆ ಹೋಗಲಿ. ಆಮೇಲೆ ಲಾಸ್ಟು ಬರೀ ಧೂಳಿಂದ ಎಲ್ಲ ಕಡೆ ಧೂಳು ತುಂಬಿದೆ. ಎಲ್ಲರೂ ಊಟಕ್ಕೆ ಹೋದರು, ಕೆಲವರು ಮಾತ್ರ ಇಲ್ಲಿ ಇದ್ದರು. ಈ ಧೂಳಿನಲ್ಲಿ ನಾನು ನೋಡಿ ಆ ಮೂಲೆಯಲ್ಲೇ ಕೂತ್ಕೊಂಡಿದ್ದೆ. ಧೂಳು ಜಾಸ್ತಿ ಧೂಳು ಬರ್ತಾ ಇದೆ, ನಾನು ಈ ಮೂಲೆಯಲ್ಲೇ ಕೂತ್ಕೊಂಡಿದ್ದೆ. ನಾನು ದರ್ಶನದಲ್ಲಿ ನೋಡಿದ ನೀರು ಹೆಗರಿದು ನನಗೆ ಕಾಣಬೇಕು. 590 ಅಡಿ ಬರುವಾಗೆ ನಾನು ದರ್ಶನದಲ್ಲಿ ನೋಡಿದ ಹಾಗೆ ಆ ನೀರು ಹಾಗೆಯೇ ಹೆಗರಿ ಬಂದಿದೆ. ನಾನು ಹೆಂಗೆ ದರ್ಶನ ನೋಡಿದೆಯೋ ಹಾಗೆ ಆಯಿತು. ಹಾಲೆಲೂಯಾ. ಅದೇ ಥರ ದರ್ಶನ ನೋಡಿಕೊಂಡೇ ಈ ಕೆಲಸ ಸ್ಟಾರ್ಟ್ ಮಾಡಿರೋದು. ಅದರಿಂದ ಈ ಕೊಟ್ಟ ದರ್ಶನ ಕೊಟ್ಟದ್ದು ದೇವರಾಗಿದ್ದಾರೆ. ನಾನು ಕೊಟ್ಟ ದರ್ಶನ ಥರ ಅಲ್ಲಿ ನಾನು ಮೊನ್ನೆ ಹೇಳಿದೆಯಲ್ಲ, ಆ ಕಡೆ ಹ್ಯಾಂಡ್ ರೈಲ್ಸ್ ಕಟ್ ಮಾಡಿದೆ. ಹ್ಯಾಂಡ್ ರೈಲ್ಸ್ ಕಟ್ ಮಾಡಿ ಹುಡುಗರನ್ನ ಆ ಕಡೆ ಬಿಡಬೇಡ ಅಂತ ಹೇಳಿದೆ. ಆಮೇಲೆ ಜನ ಹೋಗದೆ ಮರ ಕಟ್ಟಿದೆ. ಕರೆಕ್ಟು ನಮ್ಮ ಕೇಶವ್ ಬರೆದರು, ಯಾರು ಇನ್ನೂ ಶ್ರೀರಾಮ್ ಬರೆದರು, ಯಾರು ಸೇರಿ ಆ ಮರ ಕಟ್ಟುವಾಗ ಒಂದು ಲೈನ್ ಕಡಿಮೆ ಇತ್ತು. ನಾನು ಕನಸಲ್ಲಿ ಹೇಳ್ತಾ ಇದ್ದೀನಿ, ಇದು ಒಂದು ಲೈನ್ ಕೂಡ ಕಟ್ಟಬೇಕು, ಇದು ಹುಡುಗರು ಇದರಲ್ಲಿ ಎಗರುತ್ತೆ ಅಂತ. ಕರೆಕ್ಟ್ ಅದೇ ಥರ ಅವ್ರು ಕಟ್ಟುವಾಗ ಮೇಲೆ ಒಂದು ಲೈನ್ ಕಡಿಮೆ ಇತ್ತು. ಆ ದರ್ಶನ ಅಷ್ಟು ಪರ್ಫೆಕ್ಟ್ ಆಗಿದ್ರೆ ಇದು ಪೂರೈಸಲ್ಪಡುತ್ತೆ ಎಂಬುದು ಕಂಬಿದ. ಹಾಲೆಲೂಯಾ. ಯಾಕೆ ಎಂದು ಕೇಳಿದರೆ ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳು. ಅದರ ಆಳ, ನನ್ನ ಜೊತೆಯಲ್ಲಿ ಹೇಳು, ಅದರ ಎತ್ತರ, ಅದರ ಉದ್ದ, ಅದರ ಅಗಲ ಎಷ್ಟೆಂಬುದನ್ನು ನಾವು ತಿಳಿದಿದೆ. ಆಮೇನ್. ನೆಕ್ಸ್ಟ್ ವಾಕ್ಯಕ್ಕೆ ಬರೋಣ. 2 ಕೊರಿಂಥಿಯ 5ನೇ ಅಧ್ಯಾಯ 17, 18, 19 ಓದೋಣ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದೇನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಹಾಲೆಲೂಯಾ. ಪಾಪ ಮಾಡಿ ದೇವರಿಂದ ಅಗಲಿ ಹೋಗಿದ ಮನುಷ್ಯರನ್ನು, ದೇವರ ವೈರಿಗಳಾಗಿದ್ದ ಮನುಷ್ಯರನ್ನು ಯೇಸು ಕ್ರಿಸ್ತನ ಮೂಲಕ ಸಂಧಾನಪಡಿಸಿಕೊಂಡಿದ್ದಾರೆ. ದೇವರ ಪ್ರೀತಿ ಬಗ್ಗೆ ಹೇಳ್ತಾ ಇರೋದು. ಪಾಪಗಳು ಮಾಡಿ ದುಷ್ಕರ್ಮಿಗಳಾಗಿ ದೇವರಿಗೆ ವೈರಿಗಳಾಗಿ ದೇವರ ಶಿಕ್ಷೆಗೆ ಪಾತ್ರರಾಗಿರುವ ದೂರ ಹೋಗಿದ ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಂಧಾನಪಡಿಸಿಕೊಂಡಿದ್ದಾರೆ. ನಮಗೆ ಯಾರಾದರೂ ಏನಾದರೂ ಒಂದು ತೊಂದರೆ ಕೊಟ್ಟರೆ, ಇಷ್ಟ ಇಲ್ಲದ ಕಾರ್ಯ ಮಾಡಿದರೆ
ನಾವು ಅವರಿಗಿರುವಂಥ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ತೀವಿ. ಹೌದಲ್ವಾ? ಫಸ್ಟು ಬೇಸರ ಆಗೋದು, ಆ ಮನಸ್ಸಿನೊಳಗಡೆ ಬೇಸರ ಆಗೋದು, ಈ ಬೇಸರದಿಂದ ಮಾತುಗಳು ಬರೋದು, ಆ ಮಾತಿನಿಂದ ಮಾತು ಬೆಳೆದು ಅದು ವೈರ್ಯವಾಗೋದು, ಆ ವೈರ್ಯದಿಂದ ಮನುಷ್ಯನು ಅಗಲಿ ಹೋಗೋದು. ಇದರಲ್ಲಿ ದೇವರ ಮಕ್ಕಳು ಕೆಲವರು ಅವರ ವಿಶ್ವಾಸಕ್ಕೆ ತಕ್ಕ ಸ್ಟೆಪ್ಪುಗಳಲ್ಲಿ ಇರ್ತಾರೆ. ಫಸ್ಟು ಮನಸ್ತಾಪ, ಕೆಲವರು ಮನಸ್ತಾಪ ಮಾಡಿ ಅಲ್ಲಿಗೆ ಮುಗಿಸ್ತಾರೆ. ಕೆಲವು ಮನಸ್ತಾಪದ ಮೇಲೆ 2 ಮಾತು ಹೇಳ್ತಾರೆ. ಆ ಮಾತು ಹೇಳಿ ಆಮೇಲೆ ಅವನು ಮಾಡಿದೆ, ನಾನು ಮಾತಾಡಿದೆ, ಹೋಗಲಿಂದ ಬಿಡ್ತಾರೆ. ಕೆಲವರು ಮನಸ್ತಾಪನೂ ಆಗಿ ಈ ಮಾತು ಆಡಿದರೂ ಬಿಡಲ್ಲ, ಇನ್ನು ಅವ್ರ ಫ್ರೆಂಡ್ಶಿಪ್ಪೇ ಬಿಟ್ಟುಬಿಡ್ತಾರೆ. ಇನ್ನು ಅವರು ನಮಗೂ ಕನೆಕ್ಷನ್ನೇ ಬೇಡ ಅಂತ ಹೇಳ್ತಾರೆ. ಕೆಲವರು ಅವ್ರನ್ನ ನೋಡಿದರೆ ಸೈಡ್ಗೆ ತಿರ್ಕೊಂಡು ಹೋಗಿಬಿಡ್ತಾರೆ. ಇದು ಅವರವರ ವಿಶ್ವಾಸಕ್ಕೆ ತಕ್ಕ ಹಾಗೆ ಇರುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಆದರೆ ದೇವರೇನು ಮಾಡಿದ್ದಾರೆ? ವೈರಿಗಳು, ದುಷ್ಕರ್ಮಿಗಳು, ಶಿಕ್ಷಕ್ಕೆ ಪಾತ್ರರು ಆಗಿರುವವರನ್ನು ತನ್ನ ಸಮೀಪಕ್ಕೆ ಕರೆದು ಅವರ ಸಕಲ ವಿಧ ಅಕ್ರಮಗಳು, ಅನ್ಯಾಯಗಳು, ಪಾಪಗಳು, ಆ ದೋಷಗಳಿಗಾಗಿಯೂ ಅವರಿಗೆ ಶಿಕ್ಷೆ ಕೊಡದೆ ಯೇಸು ಕ್ರಿಸ್ತನ ಮೇಲೆ ಎಲ್ಲ ಶಿಕ್ಷೆಗಳು ಹಾಕಿಬಿಟ್ರು. ಮನುಷ್ಯರು ಮಾಡಿದ ಪಾಪದ ಶಿಕ್ಷೆ ಯೇಸು ಮೇಲೆ ಹಾಕಿಬಿಟ್ರು. ದೇವರ ಪ್ರೀತಿ ಬಗ್ಗೆ ಹೇಳ್ತಾ ಇರೋದು. ಮನುಷ್ಯನು ಮಾಡಿದ ತಪ್ಪಕ್ಕೆ ಮನುಷ್ಯನಿಗೆ ಶಿಕ್ಷೆ ಕೊಡಬೇಕಾಯಿತು. ಆದರೆ ದೇವರು ಮನುಷ್ಯನಿಗೆ ಶಿಕ್ಷೆ ಕೊಡದೆ ದೇವರು ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನ ಮೇಲೆ ಆ ಶಿಕ್ಷೆಗಳೆಲ್ಲ ಹಾಕಿಬಿಟ್ರು. ಈ ಪ್ರೀತಿ ನಾವು ಅರ್ಥ ಮಾಡಬೇಕಂದ್ರೆ, ಈ ಪ್ರೀತಿಯಲ್ಲಿ ನಾವು ನೆಲೆಗೊಳ್ಳಬೇಕಂದ್ರೆ, ಈ ಪ್ರೀತಿ ಅರ್ಥ ಮಾಡಿ ಈ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿದ್ದರೆ ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋದಕ್ಕಿಂತಲೂ ಅತ್ಯಧಿಕವಾದ ಬರುತ್ತದೆ. ಯೇಸು ಕ್ರಿಸ್ತನು ಅದ್ಭುತ ಮಾಡುತ್ತಾರೆ ಎಂದ ಎಲ್ಲರಿಗೂ ಗೊತ್ತು. ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದರೆ ಎಲ್ಲ ಕಾರ್ಯಗಳು ನೆರವೇರುತ್ತದೆ ಎಂದು ಗೊತ್ತು. ಆದರೆ ಯೇಸು ಕ್ರಿಸ್ತನು ಮಾಡಿದ ತ್ಯಾಗವನ್ನು ಗ್ರಹಿಸಿ ಅರ್ಥ ಮಾಡಿ ಆ ಯೇಸು ಕ್ರಿಸ್ತನ ಪ್ರೀತಿ ಏನೆಂದು ತಿಳಿದು ಅದೇ ಥರ ತಿರುಗಿ ಪ್ರೀತಿಸಲಿಕ್ಕೆ ಎಷ್ಟು ಜನಗಾಗುತ್ತೆ? ಅರ್ಥ ಆಯ್ತಾ? ಯೇಸು ಅದ್ಭುತ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಯೇಸು ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಪರಿಹಾರ ಆಗುತ್ತೆ ಎಂದೂ ಗೊತ್ತು. ಆದರೆ ಯೇಸು ಕ್ರಿಸ್ತನು ನನಗಾಗಿ ಇಷ್ಟು ಪ್ರೀತಿಸಿ ತನ್ನ ಪ್ರಾಣ ಕೊಟ್ಟಿದೆ, ಆ ಕ್ರಿಸ್ತನ ಪ್ರೀತಿಗೆ ಸರಿಯಾಗಿ ನಾನು ಅವರನ್ನು ಪ್ರೀತಿಸಬೇಕು ಎಂದು ಎಷ್ಟು ಜನ ಮುಂದೆ ಬರ್ತೀರಾ? ಅವರಿಗೆ ಬೇಡಿಕೊಳ್ಳೋದಕ್ಕಿಂತಲೂ ಯೋಜಿಸೋಕ್ಕಿಂತಲೂ ಅದ್ಭುತವಾದದ್ದು. ಇಷ್ಟೇ ವ್ಯತ್ಯಾಸ. ಹಾಲೆಲೂಯಾ. ಆ ಕ್ರಿಸ್ತನು ನೋಡಿ, ದೇವರು ಕ್ರಿಸ್ತನ ಮೂಲಕ ನಮ್ಮ ಅಪರಾಧಗಳು ಕ್ಷಮಿಸಿದೆ. ಕ್ರಿಸ್ತನೇನು ಮಾಡಿದ್ದಾರೆ? ಯೇಸು ಸ್ವಾಮಿ ಏನು ಮಾಡಿದ್ದಾರೆ? ತಂದೆಯೇ ನಿಮ್ಮ ಚಿತ್ತ ಆದರೆ ಪಾತ್ರೆ ನನ್ನಿಂದ ತೊಲಗಿಸು ಅಂತ ಹೇಳಿದೆ. ಆಮೇಲೆ ನನ್ನ ಇಷ್ಟ ಅಲ್ಲ ನಿನ್ನ ಇಷ್ಟ ನೆರವೇರಲಿ ಅಂತೇಳಿ ಒಪ್ಪಿಸಿಕೊಟ್ಟಿದೆ. ಆ ಕ್ರಿಸ್ತನು ಎಷ್ಟು ಹಿಂಸೆ ಅನುಭವಿಸಿದೆ ಎಂಬುದನ್ನು ನಮ್ಮ ಮೇಲಿರುವ ಪ್ರೀತಿಗೆ. ಹಾಲೆಲೂಯಾ. ಕ್ರಿಸ್ತನ ಪ್ರೀತಿ ಆಳ ಅರ್ಥ ಮಾಡು. ಬರೀ ಕಷ್ಟ ತೀರಿಸ್ತಾರೆ, ದೇವರ ಆಶೀರ್ವಾದ ಮಾಡ್ತಾರೆ ಅಂತ ಮಾತ್ರ ತಿಳ್ಕೊಂಡಿದ್ರೆ ಸಾಲದು. ನೀ ಆಳಕ್ಕೆ ಹೋಗು. ಯೇಸುವಿನ ಪ್ರೀತಿ ಆ ಎಣ್ಣೆ ಮರದ ಗುಡ್ಡದಲ್ಲಿ ಆ ಎದೆ ನುರುಕೊಂಡು ಅವರು ಪ್ರಾರ್ಥಿಸುವಾಗ ಶರೀರದಿಂದ ರಕ್ತವು ಬೆವರಿನ ಹಾಗೆ ಹೊರಗಡೆ ಬಂದು ಅಲ್ಲಿಂದ ಪ್ರಾರಂಭವಾಗಿದೆ ಹಿಂಸೆ. ಆ ಮನ ಕ್ಲೇಶ, ಆ ಮನಸ್ಸಿನ ಟೆನ್ಷನ್ ಅಲ್ಲಿಂದ ಪ್ರಾರಂಭವಾಗಿ ಮತ್ತು ಎಣ್ಣೆ ಮರದ ಗುಡ್ಡದಲ್ಲಿ ಪ್ರಾರ್ಥನೆ ಮುಗಿದ ಕೂಡಲೇ ಸಿಪಾಯಿಗಳು ಬಂದು ಆ
ಪ್ರಿಯ ತನ್ನ ಶಿಷ್ಯರಲ್ಲಿ ಒಬ್ಬನು ಬಂದು ಮುದ್ದಿಟ್ಟು ಕೊಡುವಾಗ ನೋವಾಗುತ್ತಾ ಇಲ್ಲವ ಹೇಳಿ? ಶರೀರಕ್ಕೆಲ್ಲ ನೋವು, ಮನಸ್ಸಿಗೆ. ತಾನು ಪ್ರೀತಿಸಿದವನೇ ತೋರಿಸ್ಕೊಡ್ತಾರೆ. ಹೆಂಗೆ ತೋರಿಸ್ತಾರೆ? ಮುದ್ದಿಟ್ಟುಕೊಂಡು, ಗುರು ನಮಸ್ಕಾರ ಅಂದೇಳಿ ಮುದ್ದಿಟ್ಟು ಕೊಟ್ಟು, ಅವನು ಫಸ್ಟ್ ಹೇಳಿದೆ, ನಾನು ಯಾರಿಗೆ ಮುದ್ದಿಡ್ತಾನೋ ಅವನೇ ಯೇಸು ಹಿಡ್ಕೊಳ್ಳಿ ಇಂದ. ಆ ಹೃದಯದ ವೇದನೆ ಅರ್ಥ ಮಾಡಿರಿ. ಇಲ್ಲಿ ಯೇಸುವಿನ ಪ್ರೀತಿ ಆಳ ಎತ್ತರ ನಾವು ತಿಳ್ಕೊಳ್ತಾ ಇದೆ. ಎಲ್ಲ ಗಮನಿಸು. ಯೇಸುವಿನ ಪ್ರೀತಿ ಆಳ ಎಷ್ಟಿದೆ, ಉದ್ದ ಎಷ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು ಏನಕ್ಕೆ ಬಂದಿದ್ದೀರಾ? ಕರ್ತನ ಮೇಜೆಗೆ ಅಲ್ವಾ? ಈ ಕರ್ತನ ಮೇಜೆಗೆ ಬಂದಿದೆ. ಕರ್ತನ ಮೇಜೆಯಲ್ಲಿ ಸ್ವಾಮಿ ಏನು ಹೇಳಿದ್ದಾರೆ? ನನ್ನನ್ನು. ಆ ಕ್ರಿಸ್ತನ ಪ್ರೀತಿ ನೆನೆಸ್ಕೊಳ್ತಾ ಇದೆ. ಆ ರೊಟ್ಟಿ ಎಲ್ಲ ದೊಡ್ಡದು, ಆ ದ್ರಾಕ್ಷಾರಸವೆಲ್ಲ ದೊಡ್ಡದು, ಆ ರೊಟ್ಟಿಯ ಹಿಂದೆ ಇರುವಂಥ ಆ ವಿಷಯವೇ ದೊಡ್ಡದು. ಆ ದ್ರಾಕ್ಷಾರಸದ ಹಿಂದೆ ಇರುವ ಆ ನೆನಪಿದೆಯಲ್ಲ, ಆ ನೆನಪೇ ದೊಡ್ಡದು. ಈಗ ನೆನೆಸ್ಕೊಳ್ತಾ ಇದೆ. ನಾವು ಲಾಸ್ಟು ಒಂದು ಸ್ತೋತ್ರ ಮಾಡಿಬಿಟ್ಟು ರೊಟ್ಟಿ ಕೊಡ್ತೀನಿ, ಒಂದು ಸ್ತೋತ್ರ ಮಾಡಿಬಿಟ್ಟು ದ್ರಾಕ್ಷಾರಸ ಕೊಡ್ತೀನಿ. ಆದರೆ ರಹಸ್ಯ ಈಗ ತಿಳ್ಕೊಳ್ತಾ ಇದೆ. ದೇವರ ಪ್ರೀತಿ. ಎಣ್ಣೆ ಮರದ ಗುಡ್ಡದಲ್ಲಿ ಪ್ರಾರ್ಥಿಸುವಾಗ ರಕ್ತ ಬೆವರ ಬರುವ ಥರ ಟೆನ್ಷನು. ಸ್ನೇಹಿತನು ಶಿಷ್ಯನು ಮುದ್ದಿಡುವಾಗ ತಾನು ಪ್ರೀತಿಸಿದವನೇ ಮುದ್ದಿಡುತ್ತಾರೆಂದ ಟೆನ್ಷನು. ಹಾಗೆ ತೋರಿಸಿ ಕೊಟ್ಟ ತಕ್ಷಣ, ಮಕ್ಕಳು ನೋಡಿಲಿ, ಯೂದನು ಮುದ್ದಿಟ್ಟು ತೋರಿಸಿಕೊಟ್ಟ ತಕ್ಷಣ ಯೂದನು ಸೈಡಕ್ಕೆ ಹೋಗಿದೆ, ಹಂಗೆ ಸಿಪಾಯಿಗಳು ಕೆನ್ನೆಗೆ ಹೊಡೆದಿದ್ದಾರೆ. ಅಲ್ಲೇ ನಿಂದವರ ಮುಖಕ್ಕೆ ಗುದ್ದಿದ್ದಾರೆ. ಆನ್ ದ ಸ್ಪಾಟಲ್ಲಿ. ಮಹಾಯಾಜಕರ ಸಿಪಾಯಿಗಳು, ರೋಮನ್ ಸಿಪಾಯಿಗಳಲ್ಲ, ಮಹಾಯಾಜಕರ ಸಿಪಾಯಿಗಳು. ಹಲ್ಲೆಲೂಯಾ. ಈಗ ಗಮನಿಸು ಯೇಸುವಿನ ಪ್ರೀತಿ. ನಾನು ಇಷ್ಟು ಕಾಲ ಚರ್ಚೆಗೆ ಬಂದೆ, ನನಗೆ ಏನು ಕೊಟ್ಟಿದೆ, ನನಗೇನು ಒಳ್ಳೆಯದು ಮಾಡಿದೆ ಎಂದು ಕೇಳುವಾಗ, ನಿನ್ನ ಸಕಲ ಅಪರಾಧಗಳ ಪರವಾಗಿ ಅವರು ಶಿಕ್ಷೆ ಅನುಭವಿಸದೆ ಅದೇ ದೊಡ್ಡ ಕಾರ್ಯ. ಇಲ್ಲ, ನಮ್ಮ ಪಾಪಗಳಕ್ಕೆ ಸರಿಯಾಗಿ ನಮ್ಮನ್ನು ಆವಾಗ ದಂಡಿಸಿದೆ ಎಂದು ಇಟ್ಕೊಳ್ಳಿ, ನಾವಿರ್ತಾ ಆಯ್ತಾ? ನಮ್ಮ ಅಪರಾಧಗಳ ದೆಸೆಯಿಂದ ಅವರು ಜಜ್ಜಲ್ಪಡ್ತಾ ಇದೆ. ಅಲ್ಲಿಂದ ಒಡೆದು ಎಳಕೊಂಡು ಬಂದು ಮಹಾಯಾಜಕರ ಬಳಿಯಲ್ಲಿ ಸೇರಿಸಿದರು. ಅಲ್ಲಿ ಬಂದು ಮಹಾಯಾಜಕರು ಹೊಡೆದರು. ಮಹಾಯಾಜಕರು ಅವರ ಸಿಪಾಯಿಗಳು ಅಲ್ಲಿ ಸರಿಯಾಗಿ ಹೊಡೆದು ಶರೀರದಲ್ಲೆಲ್ಲ ಗಾಯವಾಗಿದ ಮೇಲೆ 10 ಗಂಟೆಗೆ ಪೀಲಾತನು ರೋಮನ್ ಗವರ್ನರ್ ಆಫೀಸಕ್ಕೆ, ಸರ್ಕಾರ ಆಫೀಸಕ್ಕೆ ಆವಾಗ ಕರ್ಕೊಂಡು ಹೋಗ್ತಾ ಇದೆ. ಅಷ್ಟೊತ್ತಿಗೆ ಯೇಸು ಸ್ವಾಮಿ ಸುಸ್ತಾಗಿ ಬಿಟ್ಟಿದೆ. ಈ ಪೆಟ್ಟುಗಳಿಂದ ಸುಸ್ತಾಗಿ ಬಿಟ್ಟಿದೆ. ಆದರೂ ಎಳಕೊಂಡು ಅಲ್ಲಿ ಪೀಲಾತನ ಮುಂದೆ ನಿಲ್ಲಿಸಿದೆ. ಪೀಲಾತನು ವಿಚಾರಣೆ ಮಾಡಿಬಿಟ್ಟು ಹೇಳಿದರು, ಈತನಲ್ಲಿ ನಾನೇನು ಪಾಪ ಕಾಣಿಸ್ತಾ ಇಲ್ಲ ಅಂತ ಹೇಳಿದರು. ಆವಾಗ ಇವರು ಹೇಳಿದರು, ಇಲ್ಲ, ಇಲ್ಲಿ ಮಾತ್ರ ಅಲ್ಲ, ಅವನು ಆ ಗಲೀಲೆಯಲ್ಲಿ, ದೆಕ್ಕಪಲಿಯಲ್ಲಿ ಮತ್ತು ಎಲ್ಲ ಕಡೆ ಹೋಗಿ ಅವರು ತುಂಬ ಜನರಲ್ಲಿ ಗಳ್ಳಿಬಿಲ್ಲಿ ಮಾಡಿದೆ ನಿಲ್ಲುವಾಗ, ಇವನು ಹೇರೋದನ ಆಡಳಿತದಲ್ಲಿರುವ ಆ ಪ್ರದೇಶದಲ್ಲಿಯೂ ಹೋಗಿ ಮಾಡಿದೆ ಅಂದಿರುವಾಗ ಪೀಲಾತನ ಏನು ಹೇಳಿದೆ, ಹಂಗಾದರೆ ಹೇರೋದನು ಗವರ್ನರ್ ಇದ್ದಾರೆ, ಅಲ್ಲಿ ಕಳಿಸಿಕೊಡು ಅಂತ ಹೇಳಿದರು. ಈ ಪೆಟ್ಟು ತಿಂದು ಹಿಂಸೆಪಟ್ಟ ಯೇಸುವನ್ನು ಮತ್ತೆ ಅಲ್ಲಿಂದ ಹೇರೋದನ ಬಳಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುಸ್ತಾಗಿದೆ. ಅಲ್ಲೇ ಕರ್ಕೊಂಡೋಗಿ ಅಲ್ಲಿಂದ ಹೇರೋದನು ಅವನಿಗೆ ಪ್ರಶ್ನೆ ಕೇಳಿ, ಹೇರೋದನು ಹೇಳಿದೆ, ನಾನಿವನಿಗೇನು ತಪ್ಪು ಕಾಣಿಸ್ತಾ ಇಲ್ಲ, ಈಗ ಮತ್ತೆ ಪೀಲಾತನ ಕಡೆ ಕಳಿಸ್ಬಿಡು ಅಂತ ಹೇಳಿದರು. ಮತ್ತೆ ಪೀಲಾತನ ಬಳಿಗೆ ತಿರುಗಿ ಕರ್ಕೊಂಡು ಬಂದರು. ಪೀಲಾತನ ಹೇಳ್ತಾನೆ, ನಾನು ಇವನಲ್ಲಿ ತಪ್ಪು ಕಾಣಿಸಿಲ್ಲ. ಹೇರೋದನು ವಿಚಾರಿಸಿದ್ರು, ಅವನೂ ಕಾಣಿಸಲಿಲ್ಲ, ಅದರಿಂದ ಬಿಟ್ಟು ಬಿಡುತ್ತೇನೆ ಎಂದು ಹೇಳುವಾಗ ಈ ಜನ ರೊಟ್ಟಿ ತಿಂದು ತೃಪ್ತರಾದ ಜನ, ಕಾಯಿಲೆ ವಾಸಿ ಮಾಡಿಸಿಕೊಂಡ ಜನ, ದೆವ್ವಗಳಿಂದ ಬಿಡುಗಡೆ ಹೊಂದಿದ ಜನ, ಅಸಮಾಧಾನದಲ್ಲಿ ಸಮಾಧಾನ ಹೊಂದಿದ ಜನ,
ತಾವು ಯಾರಿಗೆಲ್ಲ ಆಶೀರ್ವಾದ ಕೊಟ್ಟಿದೋ ಆ ಜನರ ಬಾಯಿಂದ ಕೇಳ್ತಾ ಇದೆ, ಇವನ್ನು ಶಿಲುಬೆಗೆ ಇವನ್ನು ಶಿಲುಬೆಗೆ ಎಂದು. ಯೇಸುವಿನ ಸಹನೆ ನೋಡಿ ದೇವರ ಪ್ರೀತಿಯ ಆಳ ಅಳತೆ ಮಾಡ್ತಾ ಇದೆ. ಇವಾಗಲೆಲ್ಲ ಇದು ಬೇಕಾಯ್ತಾ? ಇದು ತಿಳ್ಕೊಳ್ಳಿ, ನೀವು ಇದು ತಿಳ್ಕೊಳ್ಳೇಬೇಕು. ಇದು ತಿಳ್ಕೊಂಡಿದ್ದಾರೆ, ಈ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿದ್ದಾರೆ, ನೀ ಬೇಡಿಕೊಳ್ಳೋದಕ್ಕೆಂದಲು, ನೀ ಯೋಜಿಸೋದಕ್ಕೆಂದಲು ಅತ್ಯಧಿಕವಾದ ಬರುತ್ತೆ. ಅದಕ್ಕೆ ಪೌಳನ್ ಹೇಳ್ತಾರೆ, ಬೇಡಿಕೊಳ್ಳೋದಕ್ಕೆಂದಲೂ ಯೋಜಿಸೋದಕ್ಕೆ ಅತ್ಯಂತ ಪರವಾಗಿ ಮಾಡ್ತಾರೆ ಅಂತ ಹೇಳಲಿಕ್ಕೆ ಮುಂಚೆ ಪೌಳನ್ ಈ ಮಾತು ಹೇಳಿದ್ದಾರೆ, ಆ ಪ್ರೀತಿಯಲ್ಲಿ ನೆಲೆಗೊಂಡಿರುವಂಥ. ಅಲ್ಲಿಂದ ಪ್ರೀತಿ ಅಳತೆ ಮಾಡ್ತಾ ಇದೆ, ನಾವು ಆಳ ಅಳತೆ ಮಾಡ್ತಾ ಇದೆ, ಅದರ ಎತ್ತರ ಅಳತೆ ಮಾಡ್ತಾ ಇದೆ. ಮಕ್ಕಳೇ ಎಲ್ಲಿ ಗಂಡೆ ಆಯಿತು? ಪೀಲಾತನ ಕಡೆ ಬಂದೇ ಆಯಿತು. ಪೀಲಾತನ ಹೇಳ್ತಾನೆ, ನಾನು ಇವರನ್ನು ಒಡೆದು ಕಳಿಸಿಕೊಡ್ತೇನೆ, ಪ್ರಾಣ ತೆಗಿಬೇಡ, ಸ್ವಲ್ಪ ಶರೀರಕ್ಕೆ ಇಟ್ಟು ಕೊಡ್ತೇನೆ ಅಂತ ಹೇಳಿದರು. ಆಮೇಲೆ ಶಿಕ್ಷಿಸಲಿಕ್ಕೆ ಕಳಿಸಿಬಿಟ್ಟಿದ್ರು. ಪೀಲಾತನ ಬಾಯಿಯಿಂದ ಒಂದು ಮಾತು ಬಂದಿತ್ತು, ಅವರು ರೋಮನ್ ಗವರ್ನರು, ಅವರ ಅಧಿಕಾರಿ, ಒಂದು ಮಾತು ಬಂದಿತ್ತು, ಒಂದು ಕಡಿಮೆ 40 ಏಟುಗಳನ್ನು ಕೊಟ್ಟು ಇವರನ್ನು ಬಿಟ್ಟು ಬಿಡಲಿಕ್ಕೆ ನಾನು ಅಪ್ಪಣೆ ಕೊಡ್ತೇನೆ ಎಂದು ಬಾಯಿಂದ ಬಂದಾಯಿತು. ಇದು ಒಂದು ಆರ್ಡ್ರ್ ಬಂದಿದೆ. ಆರ್ಡ್ರ್ ಬರುವಾಗ ಈ ಜನ ಕೂಗುತ್ತಾ ಇದ್ದಾರೆ, ಇಲ್ಲ ಇವನ್ನು ಶಿಲುಬೆಗೆ ಹಾಕು ಅಂತ ಹೇಳಿದೆಯಾ? ಆವಾಗ ಲಾಸ್ಟ್ ಈ ಜನರ ಕೂಗು ನೋಡಿಕೊಂಡು, ಸರಿ ಈ ನೀತಿವಂತನ ರಕ್ತದಲ್ಲಿ ನನಗೆ ಪಾಲಿಲ್ಲ, ನೀವು ಏನು ಬೇಕಾದ್ರೂ ಮಾಡಿಕೋ, ನಿಮ್ಮ ಇಷ್ಟ ಅಂದರೆ ಬಿಟ್ಟುಬಿಟ್ರು. ಆವಾಗ ಇವರೇನು ಹೇಳಿದ್ರು, ಶಿಲುಬೆಗೆ ಹಾಕಲಿಕ್ಕೂ ಪೀಲಾತನು ಪರ್ಮಿಷನ್ ಕೊಟ್ಟಾಯಿತು. ಈಗ ಒಂದು ವೇಳೆ ಒಂದು ಕಡಿಮೆ 40 ಏಟುಗಳು ಅಥವಾ 39 ಏಟು ಕೊಟ್ಟು ಬಿಡಬೇಕಾಯಿತು, ಇಲ್ಲಂದರೆ ಹೊಡೆಯಲಿಕ್ಕೆ ಮುಂಚೆನೇ ಶಿಲುಬೆಗೆ ಹಾಕಬೇಕಾಯಿತು. ಆದರೆ ಯೇಸುವಿನ ಜೀವನದಲ್ಲಿ ಒಂದು ಕಡಿಮೆ 40 ಏಟುಗಳು ಹೊಡೆದು ಏಟು ಆಗಿದ ಮೇಲೆ ಶಿಲುಬೆಗೆ ಹಾಕಿಬಿಟ್ರು. 2 ಶಿಕ್ಷೆ ಕೊಟ್ಟರು. 2 ಕಳ್ಳರಿಗೆ ಹೊಡೆದಿಲ್ಲ, ಅವರಿಗೆ 40 ಏಟುಗಳಿಲ್ಲ, ಅವರು ಮರಣದಂಡನೆಗೆ ಶಿಕ್ಷಿಸಲ್ಪಟ್ಟಿದೆ, ಅವರನ್ನು ಜೈಲಿಂದ ಹಂಗೆ ಹಿಡ್ಕೊಂಡು ಹೋಗಿ ಮರಣದಂಡನೆ ವಿಧಿಸಿದೆ ಅಷ್ಟೇ. ಆದರೆ ಯೇಸು ಸ್ವಾಮಿಗೆ 40 ಏಟುಗಳು ಹೊಡೆಯುವಂಥ ಶಿಕ್ಷೆಯೂ ಆಯಿತು, ಅದರ ಅನಂತರ ಶಿಲುಬೆಗೆ ಹಾಕುವಂಥ ಶಿಕ್ಷೆಯೂ ಆಯಿತು. ಇಲ್ಲಿದ್ದೀರಾ? ಪ್ರೀತಿ ಆಳ ಅರ್ಥ ಆಗ್ತಾ ಇದೆಯಾ? ದೇವರ ಪ್ರೀತಿ ಆಳ, ದೇವರ ಪ್ರೀತಿಯ ಎತ್ತರ, ದೇವರ ಪ್ರೀತಿಯ ಉದ್ದ, ದೇವರ ಪ್ರೀತಿಯ ಅಗಲ, ಇದೆಲ್ಲ ಅವರೇನೋ ತಪ್ಪು ಮಾಡಿದ್ದಕ್ಕಾದರೆ ಸರಿ, ತಪ್ಪು ಮಾಡಿದೆ ಶಿಕ್ಷೆ ಅನುಭವಿಸ್ತಾರೆ. ಇವರೇನಾದರೂ ತಪ್ಪು ಮಾಡಿದ್ದೀರಾ? ತಪ್ಪು ಮಾಡಿದ್ದೀರಾ? ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಅನುಭವಿಸ್ತಾ ಇದೆ. ಈಗ ಯೋಚನೆ ಮಾಡಿ, ಕ್ರಿಸ್ತನ ಪ್ರೀತಿ, ಆತನು ಏನು ಪಾಪ ಮಾಡಲಿಲ್ಲ, ಯೇಸು ಕ್ರಿಸ್ತನಲ್ಲಿ ಏನು ಪಾಪ ಇಲ್ಲ, ಯಾವ ಪಾಪ ಮಾಡದ ಯೇಸು ನಮ್ಮೆಲ್ಲರ ಪರವಾಗಿ ನಾವು ಮಾಡಿದ ಅನ್ಯಾಯಗಳಿಗೆ, ಅಕ್ರಮಗಳಿಗೆ, ಅನೀತಿಗಳಿಗೆ, ಎಲ್ಲ ಅಶುದ್ಧಿಗಳಿಗೆ ನಮ್ಮ ಪರವಾಗಿ ಈ ಶಿಕ್ಷೆಗಳಿಗೆ ಅವರು ಪಾತ್ರರಾಗ್ತಾರೆ. ನಮಗೋಸ್ಕರ ಅವರು ಅನುಭವಿಸ್ತಾ ಇದ್ದಾರೆ ಅಂದೇಳುವಾಗ ಆ ಪ್ರೀತಿ ಎಷ್ಟು, ಇದು ಅರ್ಥ ಮಾಡಿ ಅದರಲ್ಲಿ ನೆಲೆಗೊಳ್ಳಬೇಕಂದೆ. ಹಾಲೆಲೂಯಾ. ಅನಂತರ 40 ಏಟುಗಳು ಬರೀ ಚಾಟಿ ಏಟುಗಳಲ್ಲ, ಯೇಸುವಿನ ಏಟುಗಳಲ್ಲಿ ಹೊಡೆದರೆ ಆ ಮಾಂಸ ಕಿತ್ಕೊಂಡು ಬರುವಂಥರ ಚಾಟಿಗಳು, ಹಲವಾರು ಥರ ಶಿಕ್ಷೆಗಳು, ಹಲವಾರು ಥರ ಏಟುಗಳು, ಹಲವಾರು ಥರ ಚಾಟಿಗಳು, ಆದರೆ ಮಾಂಸ ಕಿತ್ಕೊಂಡು ಬರೋದು. ಇದು ಆಗಬೇಕೆಂದು ಪ್ರವಾದನೆಯಾಗಿ ಫಸ್ಟೇ ಬರೆಯಲ್ಪಟ್ಟಿದೆ ಪ್ರವಾದಿಗಳ ಮೂಲಕ. ಅವರ ಬೆನ್ನು ನೆಲ ಉಳುವವನು ಉಳುವ ಹಾಗೆ ಅವರ ಬೆನ್ನು ಉತ್ತಿದೆ. ಇದು ಪ್ರವಾದನೆಯಾಗಿ ನುಡಿದಿದೆ. ನೆಲ ಉಳುವಾಗೆ, ಟ್ರಾಕ್ಟ್ರಲ್ಲಿ ನೆಲ ಉಳುವಾಗೆ ಎಷ್ಟು ಗೆರೆಗಳು ಭೂಮಿ ಕಿತ್ಕೊಂಡು ಬರುತ್ತಲ್ಲ, ಅದೇ ಥರ ನೆಲ ಉಳುವ ಹಾಗೆ ಬೆನ್ನು ಉತ್ತು ಮಾಂಸ ಕಿತ್ಕೊಂಡು ಬಂದಿದೆ. ದೇವರ ಪ್ರೀತಿ ನನಗೋಸ್ಕರ, ನಿಮಗೋಸ್ಕರ, ಲೋಕದ ಸಮಸ್ತ ಜನರಿಗೋಸ್ಕರ. ಈ ಪ್ರೀತಿ ಅರ್ಥ ಮಾಡು.
ಈ ಪ್ರೀತಿಯ ಆಳ ನೋಡಿ, ಈ ಪ್ರೀತಿಯ ಅಗಲ ನೋಡಿ, ಈ ಪ್ರೀತಿಯ ಉದ್ದ ನೋಡಿ, ಇದು ಅರ್ಥ ಮಾಡಿ. ಹಾಲೆಲೂಯ. ಅಷ್ಟು ಏಟುಗಳಾಗಿ ಅವ್ರ ಕೈಲಾಗ್ತಾ ಇಲ್ಲ. ಮೂಳೆಗಳು ಲೆಕ್ಕಿಸಲಿಕ್ಕಾಗುತ್ತೆ ಎಂದು ಬರೆದಿದೆ, ಪ್ರವಾದನೆಯಲ್ಲಿ ಬರೆದಿದೆ. ಆತನ ಮೂಳೆಗಳಲ್ಲಿ ಒಂದಾದಲು ಮುರಿಯಲಿಲ್ಲ. ಆದರೆ ಮೂಳೆಗಳು ಲೆಕ್ಕ ಮಾಡುವ ಹಾಗೆ, ಈ ಪಕ್ಕೆ ಮಾಂಸ ಹೋದ ಮೇಲೆ ಪಕ್ಕೆ ಮೂಳೆ 1 2 3 4 ಅಂತ ಲೆಕ್ಕ ಮಾಡಲಿ. ಬೆನ್ನಲ್ಲಿ ಮಾಂಸ ಹೋಗಿರುವ ಹಾಗೆ ಬೆನ್ನಲ್ಲಿ ಮೂಳೆ ಲೆಕ್ಕ ಮಾಡುವಷ್ಟು ಮಾಂಸ ಕಿತ್ತು ಹೋಗಿದೆ. ನನಗೂ ನಿಮಗೋಸ್ಕರ ಇದನ್ನು ನೆನೆಸಿಕೊಳ್ಳಿಕ್ಕೆ ಈ ರೊಟ್ಟಿ ಮಾಂಸದಲ್ಲಿ ಪಾಲುಗಳು ಅಂತ ಹೇಳಿರೋದು. ಅದಲ್ಲದೆ ಬರೀ ಒಂದು ಚಪಾತಿ ಪೀಸ್ ತಂದ್ಕೊಂಡು ಹೋಗಲಿಕ್ಕಲ್ಲ, ಏನೋ ಸ್ವಲ್ಪ ದ್ರಾಕ್ಷಾರಸ ಕೊಡ್ಲಿಕ್ಕೊಂಡು ಹೋಗಲಿಕ್ಕಲ್ಲ. ಸ್ವಾಮಿ ಹೇಳ್ತಾರೆ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಹೀಗೆ ಮಾಡುವುದರ ಹಿಂದೆ ಒಂದು ನೆನಪಿರಬೇಕಂದೆ. ಇದೆಷ್ಟು ಜನ ಧ್ಯಾನ ಮಾಡುವಾಗ ನಿಮಗೆ ದೇವರ ಮೇಲೊಂದು ಪ್ರೀತಿ ಹೆಚ್ಚಾಗ್ತಾ ಇದೆ. ನಿಮಗದು ಧ್ಯಾನ ಮಾಡ್ತಾ ಮಾಡ್ತಾ ನಿಮಗೆ, ಓ ದೇವರೇ, ನನಗೋಸ್ಕರ ನೀ ಇಷ್ಟು ಅನುಭವಿಸಿದೆಯಲ್ಲ, ನನಗೋಸ್ಕರ ನೀ ಇಷ್ಟು ತ್ಯಾಗ ಮಾಡಿದೆಯಲ್ಲ, ನನಗೋಸ್ಕರ ನೀ ಇಷ್ಟು ವೇದನೆ ತಿಂದಿದೆಯಲ್ಲ, ಈ ಶರೀರ ಎಲ್ಲ ಒಡೆದು ಮಾಂಸಗಳೇ ಕಿತ್ಕೊಳ್ಳುವಂಥ ಸ್ಥಿತಿಯಲ್ಲಿ ತಾನೇ ಎದ್ದು ನಿಲ್ಲಿಕ್ಕಾಗ್ತಾ ಇಲ್ಲ. ತನಗೇ ನಿಂತ್ಕೊಳ್ಳಿಕ್ಕಾಗದಿರುವಾಗ ಲಾಸ್ಟು ಭಾರವಾದ ಒಂದು ಶಿಲುಬೆ ತನ್ನ ಭುಜ ಮೇಲೆ ಕೊಟ್ಟು, ಆ ಭುಜ ಮೇಲೆ ಕೊಟ್ಟಿರುವ ಈ ಶಿಲುಬೆಗೆ ಹಾಕೋದು ಬಗ್ಗೆ ಚರಿತ್ರೆಯಲ್ಲಿ ಬರೆದಿದೆ. ಏನೆಂದರೆ, ಈ ಶಿಲುಬೆಗೆ ಹಾಕಲಿಕ್ಕೆ ಫಸ್ಟು ಈ ಶಿಲುಬೆ ಎಲ್ಲ ರೆಡಿ ಮಾಡಿ ಇಡಲ್ಲ. ಆವಾಗಲೇ ಒಂದು ಮರ ಕಡಿದುಕೊಂಡು ಬಂದು ಶಿಲುಬೆ ಮಾಡಿ ಅದರಲ್ಲಿ ತೂಗಾಕೋದು. ಆವಾಗಲೇ ಮರ ಕಡಿದುಕೊಂಡು ಬರಬೇಕಾದ್ರೆ ಹಸಿ ಮರಕ್ಕೆ ಎಷ್ಟು ತೂಕ. ಒಣಗಿದ ಮರ ಆದರೆ ಸ್ವಲ್ಪ ತೂಕ ಕಡಿಮೆ. ಆದರೆ ಆವಾಗಲೇ ಕಡಿದುಕೊಂಡು ಬಂದಿರುವಂಥ ಹಸಿ ಮರ, ನಾವು ಈಗ ಪಿಕ್ಚರಲ್ಲೆಲ್ಲ ನೋಡುವ ಎಲ್ಲ ಪೋಲಿಶು ಮಾಡಿರುವಂಥ ಶಿಲುಬೆ. ಆದರೆ ಚರಿತ್ರೆಯವರು ಹೇಳ್ತಾರೆ, ಒಂದು ಮರದ 2 ಸೈಡು ಮಾತ್ರ ಸ್ವಲ್ಪ ಸಿಪ್ಪೆ ತೆಗೆದು ಲೆವೆಲ್ ಮಾಡಿರ್ತದೆ, ಇನ್ನೂ 2 ಕಡೆ ಆ ಮರದ ಸಿಪ್ಪೆಲ್ಲ ಹಂಗೆ ಇರುತ್ತೆ ಅಂದೆ. ಆ ಹಸಿ ಮರ ಅದು ಭುಜದ ಮೇಲೆ ಹಾಕಿಕೊಡೋದು. ಆದರೆ ಎಲ್ಲರಿಗೂ ಅಡ್ಡ ಪೀಸು ಮಾತ್ರ ಭುಜದ ಮೇಲೆ ಹಾಕಿಕೊಂಡು ಹೋಗೋದಂದೆ. ಆದರೆ ಯೇಸು ಸ್ವಾಮಿಗೆ ಬೇಕು ಅಂದೇಳಿ ಅಡ್ಡ ಪೀಸು ಉದ್ದದ ಪೀಸು ಅಲ್ಲೇ ಜೋಡಿಸಿಕೊಂಡು ಎತ್ಕೊಂಡು ಹೋಗೋದು ಹೇಳಿದಂತೆ. ದೇವರ ಪ್ರೀತಿ, ಅದರದ ಆಳ, ಅದರದ ಎತ್ತರ, ಅದರ ಅಗಲ, ಅದರ ಉದ್ದ ಅರ್ಥ ಮಾಡಿರಿ. ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದರೆ, ಇವತ್ತು ನಾನು ನೀವು ಯೇಸುವಿನ ನಾಮದಲ್ಲಿ ಸುಖವಾಗಲಿ ಅಂತ ಹೇಳುವಾಗ ನಾವಿವತ್ತು ಸುಖಾಗ್ತಾ ಇದೆ. ಆತನ ಬಾಸುಂಡಗಳಿಂದ ಸುಖವಾಗಲಿ ಅಂತ ಹೇಳುವಾಗ ಸುಖಾಗ್ತಾ ಇದೆ. ಆ ಒಂದು ಮಾತಲ್ಲಿ ನಾವು ಇವತ್ತು ಸುಖ ಅನುಭವಿಸಲಿಕ್ಕೆ ಆವತ್ತು ಕರ್ತನು ಕಟ್ಟಿದ ಬೆಲೆ ಕಟ್ಟಲಿಕ್ಕಾಗದಂದ ಕಷ್ಟ ಅವರು ಅನುಭವಿಸಿದರು. ಇದೆಲ್ಲರೂ ಇವತ್ತು ಸರಿಯಾಗಿ ನೀವು ಕೇಳಿ, ನೀವು ಈಗಲೇ ಕೇಳ್ತಾ ಇರುವಾಗಲೇ, ಯೇಸಪ್ಪ ನೀ ನನ್ನ ಮೇಲೆ ತೋರಿದ ಪ್ರೀತಿಯಲ್ಲಿ ನಾನು ನೆಲೆಗೊಳ್ಳಲಿಕ್ಕೆ ನನಗೆ ಸಹಾಯ ಮಾಡು. ನಾನು ಈ ಪ್ರೀತಿಯಲ್ಲಿ ನೆಲೆಗೊಳ್ಳಬೇಕಪ್ಪ ಅಂತ ಕೇಳು. ಎಷ್ಟೋ ಜನ ಈ ಸಭೆಯಲ್ಲಿ ಬಂದು ಈ ದೇವರ ಪ್ರೀತಿಯಿಂದ ದೇವರ ಆಶೀರ್ವಾದ ಹೊಂದಿ ಬಿಟ್ಟು ಹೋಗಿ ನಾನಿನ್ನು ಬರಲ್ಲ ಅಂದೇಳಿ ಕುಡಿಕತನಕ್ಕೆ ಹೋಗಿದವರು, ಮತ್ತು ದುರಭ್ಯಾಸಕ್ಕೆ ಹೋಗೋರು, ಮತ್ತು ದುರ್ಚಟಗಳು ಹೋಗೋದು, ಮತ್ತು ವಿಗ್ರಹ ಆರಾಧನೆಗೆ ಹೋಗೋದು. ಬೇರೆ ಒಂದು ಚರ್ಚಕ್ಕೆ ಹೋದರೆ ಅವರು ದೇವರು ಬಿಟ್ಟಿಲ್ಲ, ಅದೇನು ಪರವಾಗಿಲ್ಲ, ಸರಿ, ಒಂದು ಚರ್ಚಲ್ಲಿ ಇದ್ದಾರಲ್ಲ, ನಂಬಿಕೆಯಲ್ಲಿ ಇದ್ದಾರಲ್ಲ. ಆದರೆ ನಂಬಿಕೆ ಬಿಟ್ಟು ಹೋಗಿದವರು ಎಷ್ಟೋ ಜನ. ಮಕ್ಕಳೇ, ನಿಮಗೋಸ್ಕರ ಅವರು ಅನುಭವಿಸಿದ ತ್ಯಾಗ, ಆ ಕರ್ತನ ಅನುಭವಿಸಿರುವಂಥ ವೇದನೆ, ಆ ಕರ್ಸ ಅನುಭವಿಸಿರುವಂಥ ಕಷ್ಟ, ಆ ಹಸಿ ಮರದ ಶಿಲುಬೆ ಹೊತ್ತುಕೊಂಡು ಅವರು ನಡೆಯುವಾಗ ನಡೀಲಿಕ್ಕಾಗ್ತಾ ಇಲ್ಲ. ಆ ಕಡೆ ಈ ಕಡೆ ಬಿದ್ದೋಗ್ತಾ ಇದೆ. ಇನ್ನೊಂದು ಸಾರಿ ಮುಖ ಭೂಮಿಗೆ ಕೊಟ್ಟು ಬಿದ್ದೋಯ್ತು. ಮುಖ ಹೊಡಕೊಂಡು ಬಿದ್ದಿದ್ದಾರೆ. ಮೂಗು, ಬಾಯು, ಈ ಕಣ್ಣು ಎಲ್ಲ ಭೂಮಿಗೆ ಬೀಳುವಾಗ ನೋಡಿ. ಮೊನ್ನೆ ನಾನು ಬೀಳುವಾಗ ಏನು ಗೊತ್ತಿಲ್ಲದೆ ಬೀಳುವಾಗ ಏನಾಗುತ್ತದೆ, ಒಂದು ಸಪೋರ್ಟ್ ಮಾಡಲಿಕ್ಕಾಗಲ್ಲ. ನಾವು ಗೊತ್ತಿದ್ದು ಬೀಳಲಿಕ್ಕೆ ಹೋದ್ರೆ ಹೆಂಗೋ ಸ್ವಲ್ಪ ಕೈ ಕಾಲು, ಏನು ಗೊತ್ತಿಲ್ಲದೆ ಬೀಳೋದು, ಎಲ್ಲಿ ಬೀಳೋದು ಹೆಂಗೆ ಬೀಳೋದು ಗೊತ್ತಿಲ್ಲ. 2 ದಿವಸ 3 ದಿವಸ 4 ದಿವಸ 5 ದಿವಸ 6 ದಿವಸ 7 ದಿವಸ 8 ದಿವಸ 9 ದಿವಸ 10 ದಿವಸ 11 ದಿವಸ 12 ದಿವಸ 13 ದಿವಸ 14 ದಿವಸ 15 ದಿವಸ 16 ದಿವಸ 17 ದಿವಸ 18 ದಿವಸ 19 ದಿವಸ 20 ದಿವಸ 21 ದಿವಸ 22 ದಿವಸ 23 ದಿವಸ 24 ದಿವಸ 25 ದಿವಸ 26 ದಿವಸ 27 ದಿವಸ 28 ದಿವಸ 29 ದಿವಸ 30 ದಿವಸ 31 ದಿವಸ 32 ದಿವಸ 33 ದಿವಸ 34 ದಿವಸ 35 ದಿವಸ 36 ದಿವಸ 37 ದಿವಸ 38 ದಿವಸ 39 ದಿವಸ 40 ದಿವಸ 41 ದಿವಸ 42 ದಿವಸ 43 ದಿವಸ 44 ದಿವಸ 45 ದಿವಸ 46 ದಿವಸ 47 ದಿವಸ 48 ದಿವಸ 49 ದಿವಸ 50 ದಿವಸ 51 ದಿವಸ 52 ದಿವಸ 53 ದಿವಸ 54 ದಿವಸ 55 ದಿವಸ 56 ದಿವಸ 57 ದಿವಸ 58 ದಿವಸ 59 ದಿವಸ
ಆದರೆ ನಾನು ಬೀಳುವಾಗ ಹಿಂದಕ್ಕೆ ಬಿದ್ದಿದ್ದಕ್ಕೆ ಇಷ್ಟು ಮುಂದೆ ಬಿದ್ದಿದ್ರೆ ಇನ್ನೂ ಎಷ್ಟು ಆಗ್ತಾಯಿತ್ತು. ಪ್ರಿಯರೇ, ಹೇಳಿ, ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ಅದರದ ಆಳ, ಅದರ ಎತ್ತರ, ಅದರ ಉದ್ದ, ಅದರದಾಗಲ ಎಷ್ಟೆಂಬುದನ್ನು ಗ್ರಹಿಸಿಕೊಳ್ಳುವ ದೈವಜ್ಞಾನ. ಮರೆ ಬಿದ್ದೋಯ್ತು. ಬಿದ್ದೋಗಿದ ಮೇಲೆ ತಿರುಗಿ ಎಬ್ಬಿಸಿ ಮತ್ತೆ ಭುಜ ಮೇಲೆ ಆಗ್ತಾ ಇದೆ, ಮತ್ತೆ ಬಿದ್ದೋಗ್ತಾ ಇದೆ. ಆವಾಗ ಕುರೇನ ಪಟ್ಟಣದವನಾದ ಸೀಮೋನನೆಂಬ ಮನುಷ್ಯನು ಬಯಲಿನಿಂದ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಆ ಕುರೇನ ಪಟ್ಟಣದ ಸೀಮೋನನಿಗೆ ಹೇಳ್ತಾ ಇದ್ದಾನೆ, ಈ ಯೇಸುವಿನ ಶಿಲುಬೆಯನ್ನು ನೀವು ಹೊತ್ತಬೇಕು ಅಂತ ಹೇಳಿದ್ರು. ಅವನು ಹೊತ್ತಲಿಕ್ಕೆ ಇಷ್ಟ ಇಲ್ಲ, ಆದರೂ ಬಲವಂತದಿಂದ ಆ ಕುರೇನ ಪಟ್ಟಣದ ಸೀಮೋನನು ಯೇಸುವಿನ ಶಿಲುಬೆ ಹೊತ್ಕೊಂಡು ಸ್ವಲ್ಪ ನಡೆಯುವಾಗ ಯೇಸು ಹೋಗಿ ಹೇಳ್ತಾ ಇದ್ದಾನೆ, ಬೇಡ, ನೀನು ಈ ಶಿಲುಬೆ ಹೊತ್ತಿದರೆ ನನ್ನ ಜನರ ಪಾಪ ಪರಿಹಾರ ಆಗಲ್ಲ, ಕಂಪ್ಲೀಟ್ ಆಗಲ್ಲ. ನಾನು ಇಷ್ಟು ಒಡಿಸಿಕೊಂಡಿದ್ದಕ್ಕೂ, ಇಷ್ಟು ಹಿಂಸೆ ಅನುಭವಿಸಿಕ್ಕೂ, ಈಗಾಗಲೇ ಇಷ್ಟು ರಕ್ತ ಸುರಿಸಿದ್ರು, ಆದರೆ ಇದರದ ಸಂಪೂರ್ಣ ಫಲ ನನ್ನ ಮಕ್ಕಳು ಅನುಭವಿಸಬೇಕು. ಅವರಿಗೆ ಇದರದ ಫಲ ತಪ್ಪಬಾರದು. ನೀ ಶಿಲುಬೆ ಹೊತ್ತಿದರೆ ನನ್ನ ಮಕ್ಕಳಿಗೆ ಸಿಕ್ಕಬೇಕಾದ ಆಶೀರ್ವಾದ ತಪ್ಪುತ್ತದೆ. ಅದಕ್ಕೆ ಸೀಮೋನನೇ, ನೀನು ಹೊತ್ತು ಬೇಡ, ನಾನು ಹೊತ್ಕೊಳ್ತೇನೆ ಹೇಳಿ ಆ ಶಿಲುಬೆ ಹೊತ್ಕೊಳ್ತಾ ಇದೆ. ಕ್ರಿಸ್ತನ ಪ್ರೀತಿ, ಯೇಸುವಿನ ಪ್ರೀತಿ, ಅದರದ ಆಳ, ಅದರ ಎತ್ತರ, ಅದರದ ಅಗಲ, ಅದರ ಉದ್ದ ಎಷ್ಟು. ಆವಾಗಲಾದರೂ ಯೇಸು ಬಿಟ್ಟು ಕೊಡ್ಬೋದಾಯಿತು. ಆಯಿತು, ನನ್ನ ಕೈಲಾಗಲ್ಲಪ್ಪ, ಶಿಲುಬೆ ಹೊತ್ಕೊಂಡು ಬಾಪ ಅಲ್ಲಿ ಗಂಡೇ ಹೇಳ್ಬೋದಾಯಿತು. ಆದರೂ ಬಿಟ್ಟಿಲ್ಲ, ಹೊತ್ಕೊಂಡು ಬೆಟ್ಟೆ ಹತ್ತುತ್ತಾ ಇದೆ, ಕೈಲಾಗ್ತಾ ಇಲ್ಲ. ಒಂದೊಂದು ಕಲ್ಲುಗಳಲ್ಲಿ ತುಳಿದು ಬೆಟ್ಟೆ ಹತ್ತಿ ಆ ಶಿಲುಬೆ ಎಳಕ್ಕೊಂಡು ಹೋಗ್ತಾ ಇದೆ. ಲಾಸ್ಟು ಮೇಲೆ ತುದಿಯಲ್ಲಿ ಹೋಗಿ ಆ ಶಿಲುಬೆ ಮಲಗಿಸಿಬಿಟ್ಟು ಕೈಯನ್ನು ಎಳೆದು ಮೊಳೆ ಹೊಡೆಯುತ್ತಾ ಇದೆ. ಕಾಲು ಎಳೆದು ಮೊಳೆ ಹೊಡೆಯುತ್ತಾ ಇದೆ. ಆ ರಕ್ತ ಹೆಗರುತ್ತಾ ಇದೆ. ಲಾಸ್ಟು ಶಿಲುಬೆ ಎತ್ತಿ ಆ ಗುಣಿಯಲ್ಲಿ ಮೇಲಕ್ಕೆ ಎತ್ತಿ ಗುಣಿಗೆ ಬೀಳುವಾಗ ಆ ಕೈಯು ಮತ್ತು ಆ ಕಾಲ ಭಾರ ಎಳೀತಾ ಇದೆ. ಈ ಕೈಯಲ್ಲಿ ಮೊಳೆ ಹೊಡೆದು ಈ 60 kg 65 kg ಇಲ್ಲ 70 kg ತೂಕ ಇರುವಂಥ ಆ ಭಾರ ಪೂರ್ತಿ 2 ಕೈಯಲ್ಲಿ ಇರುವಾಗ ಅದು ಕೆಳಗಡೆ ಜರ್ಕೊಳ್ಳುವಾಗ ಆ ತೂಕದಲ್ಲಿ ಇಲ್ಲಿ ಆ ಮೊಳೆ ಹೊಡೆದ ಭಾಗ ಹರ್ಕೊಂಡು ಬಂದಿದೆ. ತಲೆಯಲ್ಲಿ ಮುಳ್ಳಿನ ಕಿರೀಟ, ಆ ಜರ್ಕೊಂಡು ಅದರಲ್ಲಿ ಕುಲುಕುವಾಗ ಆ ಮೂಳೆ ಆ ಮುಳ್ಳು ತಲೆಗೆ ಆ ತಲೆ ಬುರುಡೆಗಂಡೆ ಹೋಗಿರ್ತದೆ. ಈ ಹಿಂದೆ ಕಡೆ ಎಲ್ಲ ಎಷ್ಟು ಮೆತ್ತಕ್ಕಿದ ಭಾಗದಲ್ಲಿ ಮೂಳೆ ಒಳಗಡೆ ಹೋಗಿದೆ, ಮೊಳೆ ಇದು ಮುಳ್ಳು ಒಳಗಡೆ ಹೋಗಿದೆ. ಲಾಸ್ಟ್ ಶಿಲುಬೆಯಲ್ಲಿ ಇದ್ದುಕೊಂಡು ಹೇಳ್ತಾ ಇದ್ದಾರೆ, ನನಗೆ ದಾಹ 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 ಎಂದು ಕೂಗುತ್ತಾ ಇದೆ. ಆವಾಗ ಕುಡಿಯಲಿಕ್ಕೆ ಕೊಟ್ಟಿದ್ದೇನು? ಕಹಿ ನೀರು, ಹುಳಿ ರಸ ಕೊಡ್ತಾ ಇದೆ. ಯೇಸು ಆತ್ಮಗಳ ದಾಹಕ್ಕೆ ಕೂಗುತ್ತಾ ಇದೆ. ನನಗೆ ಇಷ್ಟೆಲ್ಲ ಹಿಂಸೆ ಆದರೂ ಪರವಾಗಿಲ್ಲ, ಈ ಆತ್ಮಗಳಿಗಾಗಿ ನಾನು ದಾಹ ಪಡ್ತೇನೆ. ಒಂದು ಆತ್ಮ ಕೂಡ ನಶಿಸಿ ಹೋಗಬಾರದು. ಈ ಆತ್ಮಗಳ ಪರವಾಗಿ ನಾನು ದಾಹವುಳ್ಳವನಾಗಿದ್ದೇನೆ. ಅದೇ ಕ್ರಿಸ್ತನ ಪ್ರೀತಿ, ಅದೇ ಪ್ರೀತಿಯ ಆಳ, ಅದೇ ಪ್ರೀತಿಯ ಎತ್ತರ, ಅದೇ ಪ್ರೀತಿಯ ಉದ್ದ, ಅದೇ ಪ್ರೀತಿಯ ಅಗಲ. ಆ ಪ್ರೀತಿಯಲ್ಲಿ ನಾನು ನೀವು ನೆಲೆಗೊಳ್ಳು. ಲಾಸ್ಟ್ ಕೂಗಿ ಕೇಳುತ್ತಾ ಇದ್ದಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀರಾ? ಆ ಸಕಲ ಆಶೆಗಳು ಕಟ್ಟೋಯ್ತು,
ಸಾಗಲ ಆಸೆಗಳು ತಪ್ಪಿ ಹೋಯಿತು. ಅಪ್ಪ, ನನ್ನನ್ನು ಯಾಕೆ ಕೈ ಬಿಟ್ಟಿದೆಯಾ ಅಂತ ಕೂಗುತ್ತಾ ಇದ್ದಾರೆ. ಯಾರಿಗೋಸ್ಕರ? ನನಗಾಗಿ, ನಿಮಗಾಗಿ, ನನಗಾಗಿ, ನಿಮಗಾಗಿ. ಅಪ್ಪ ಅಂತ ಕೂಗುತ್ತಾ ಇದ್ದಾರೆ. ನನ್ನ ದೇವರೇ, ಎಲೋಹಿ, ಎಲೋಹಿ, ಯಾಕೆ ನನ್ನನ್ನು ಕೈ ಬಿಟ್ಟೆ ಅಂತ. ಆ ವೇದನೆ, ಆ ಕಷ್ಟ, ಆ ನೋವು ಅನುಭವಿಸಿಕೊಂಡು ಲಾಸ್ಟು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕರಗಳಲ್ಲಿ ಕೊಡುತ್ತೇನೆ ಎಂದು ಹೇಳಿ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿದ್ದಾರೆ. ಇದನ್ನು ತಿಳ್ಕೊಂಡ ಪೌಲಪೊಸ್ತಲನು ರೋಮ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾರೆ. ದೇವರು ಎಷ್ಟೋ ಪ್ರೀತಿ ಇಟ್ಟಿದ್ದಾರೆ. ಈ ಪ್ರೀತಿಯನ್ನು ಅರ್ಥ ಮಾಡಿ, ಎಷ್ಟು ಅರ್ಥ ಮಾಡಬೇಕು? ಅದರದ್ದು ಆಳ ಅರ್ಥ ಮಾಡಬೇಕು, ಅದರದ್ದು ಎತ್ತರ ಅರ್ಥ ಮಾಡಬೇಕು, ಅದರ ಉದ್ದ ಅರ್ಥ ಮಾಡಬೇಕು, ಅದರ ಅಗಲ ಅರ್ಥ ಮಾಡಬೇಕು. ಅದನ್ನು ಅರ್ಥ ಮಾಡಿ ಅದರಲ್ಲಿ ನೆಲೆಗೊಳ್ಳು. ಈ ರೀತಿಯಾಗಿ ಕ್ರಿಸ್ತನ ಪ್ರೀತಿ ನಾವು ಅರ್ಥ ಮಾಡ್ತೀರಾ? ನಾವು ಚರ್ಚ್ಗೆ ಬರುವಾಗೆ, ನೀವು ಹೊಸದಾಗಿ ಬರುವಾಗೆ ಇದೇನು ನಿಮ್ಗೆ ಗೊತ್ತಿಲ್ಲ. ಚರ್ಚ್ಗೆ ಹೋದರೆ ಒಳ್ಳೆಯದಾಗುತ್ತೆ ಮಾತ್ರ ಗೊತ್ತು. ನೀವು ಬಂದಿದೆ, ದೇವರು ಈ ವಿಷಯ ಎಲ್ಲ ಹೇಳದೆ ಹಂಗೆ ನಿಮಗೆ ಸ್ವಸ್ಥ ಮಾಡೋದು ಸ್ವಸ್ಥ, ಬಿಡುಗಡೆ ಬೇಕಾದರೆ ಬಿಡುಗಡೆ, ಸಾಲ ಕಷ್ಟಗಳಿಂದ ಬಿಡುಗಡೆ ಆದರೆ ಹಾಗೆ ನಿಮಗೇನಿದೆಯೋ ಯೇಸು ಸ್ವಾಮಿ ತನ್ನ ಬಳಿಯಲ್ಲಿ ಬರುವವರೆಲ್ಲರನ್ನು ಸ್ವಸ್ಥ ಮಾಡಿದೆ, ಆಶೀರ್ವದಿಸಿದೆ. ಅನಂತರ ಯೇಸು ಅವರಿಗೆ ಏನು ಮಾಡಿದ್ದಾರೆ? ಉಪದೇಶ ಮಾಡಿದ್ದಾರೆ. ಶಿಷ್ಯರಿಗೂ ಹೇಳಿದೆ ಅದೇ ಥರ, ನೀವು ಹೋಗುವಾಗ ರೋಗಿಗಳನ್ನ ಸ್ವಸ್ಥ ಮಾಡು, ದೆವ್ವಗಳು ಬಿಡಿಸು, ಆಮೇಲೆ ದೇವರ ರಾಜ್ಯವನ್ನು ಸಾರಿ ಹೇಳು. ನೀವು ಬರುವಾಗ ನಿಮ್ಮ ರೋಗ ಸೌಖ್ಯ, ನಿಮಗೆ ಬಿಡುಗಡೆ, ದುರಾತ್ಮನಿಂದ ಬಿಡುಗಡೆ, ಮಟ್ಟ ಮಂದಿರಗಳಿಂದ ಬಿಡುಗಡೆ, ಸಕಲ ಅಶುದ್ಧಿಗಳಿಂದ ಬಿಡುಗಡೆ, ಎಲ್ಲ ಕಷ್ಟ ಸಂಗಡದ ಬಿಡುಗಡೆ. ಆ ಬಿಡುಗಡೆ ಹೊಂದಿದ ಮೇಲೆ ಈ ಉಪದೇಶವನ್ನು ನೀ ಕೇಳು, ಈ ಉಪದೇಶದಲ್ಲಿ ನೀ ನೆಲೆಗೊಳ್ಳು. ಆಮೇಲೆ ಕ್ರಿಸ್ತನ ಪ್ರೀತಿಯಲ್ಲಿ ನೀ ಬೆಳೆದು ಬಾ. ಆ ಪ್ರೀತಿಯಲ್ಲಿ ಬರುವಾಗ ನೀವು ಗುಣಗುಟ್ಟಲ್ಲ. 1993 ಮೇ ತಿಂಗಳಲ್ಲಿ 22 ವಯಸ್ಸಿರುವ ನನ್ನೊಳಗಡೆ ಈ ವಾಕ್ಯ ಇದೇ ಥರ ಕೇಳುವಾಗ ನಾನು ಆವತ್ತು ಒಪ್ಪಿಸಿಕೊಟ್ಟೆ, ಸ್ವಾಮಿ ನೀ ನನಗೋಸ್ಕರ ಇಷ್ಟೆಲ್ಲ ಪ್ರೀತಿ ತೋರಿದೆಯಾ. ಈ ವಾಕ್ಯ ಕೇಳಿ ಕಣ್ಣು ಮುಚ್ಚಿ ಧ್ಯಾನ ಮಾಡು ಅಂತ ಹೇಳಿದೆ. ಕಣ್ಣು ಮುಚ್ಚಿ ಧ್ಯಾನಿಸುವಾಗ ಯೇಸುವಿನ ಹೃದಯ ಮಿಡಿತಾ ಇರೋದು ನಾನು ಕಾಣಿಸಿದೆ. ಆ ಹೃದಯ ಮಿಡಿತಾ ಇರುವಾಗ ಇದೇನು, ಆ ಮಿಡಿತಾ ಇರುವ ಹೃದಯದಿಂದ ರಕ್ತ ಹನಿ ಹನಿಯಾಗಿ ಬೀಳ್ತಾ ಇದೆ. ಇದೇನಾಗಿರಬಹುದು ಎಂದು ನಾನು ಹಾಗೆ ಮನಸ್ಸಿನಲ್ಲಿ ಯೋಚಿಸ್ತಾ ಇರುವಾಗ 2 ಕೈ ಮಾತ್ರ ಕಾಣಿಸ್ತಾ ಇದೆ, ಶರೀರ ಇಲ್ಲ, ಕೈ ಮಾತ್ರ ಕಾಣಿಸ್ತದೆ. ಆ ಕೈಗಳಿಂದ ರಕ್ತ ಹರಿದು ಹರಿದು ಬೀಳುತ್ತಾ ಇದೆ. ಆವಾಗ ನನ್ನ ಅರ್ಥ ಆಯಿತು, ಇದೇಸು ಸ್ವಾಮಿಯ ಹೃದಯ, ಇದೇಸು ಸ್ವಾಮಿಯ ಕೈ. 1993 ಮೇ ತಿಂಗಳು 24ನೇ ತಾರೀಕು ಆವತ್ತು ನಾನು ದೇವರಿಗೆ 23ನೇ ವಯಸ್ಸಲ್ಲಿ ಒಪ್ಪಿಸಿಕೊಟ್ಟು ಈಗ 57ನೇ ವರ್ಷ ತನಕ ಆ ಕ್ರಿಸ್ತನ ಪ್ರೀತಿಗಾಗಿರುತ್ತೇನೆ. ಇದರ ಮಧ್ಯದಲ್ಲಿ ಅನೇಕ ಕಷ್ಟಗಳು ಬಂದರು, ನಷ್ಟಗಳು ಬಂದರು, ಅನೇಕ ಅಪಮಾನಗಳು ಬಂದಿದ್ದು, ನಿಂದಗಳು ಬಂದಿದ್ರು, ಹಿಂಸೆಗಳು ಬಂದಿದ್ರು. ನಾನು ಹಿಂದಕ್ಕೆ ಹೋಗಿಲ್ಲ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ಈಗಲೂ ಅವರ ಪ್ರೀತಿಯ ಆಳ ಹುಡುಕ್ತಾ ಇದೆ, ಈಗಲೂ ಅವರ ಪ್ರೀತಿಯ ಎತ್ತರ ಹುಡುಕ್ತಾ ಇದೆ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತಾದರೂ ಅರ್ಥ ಮಾಡು, ಆ ಕ್ರಿಸ್ತನನ್ನು ತಿರುಗಿ ನೀವು ಹೆಂಗೆ ಪ್ರೀತಿಸ್ತಾ ಇದ್ದೀರಾ?
ಯೇಸು ಸ್ವಾಮಿ ಒಂದು ಸಮಯ ಜನರನ್ನು ನೋಡಿಕೊಂಡು ಹೇಳಿದೆ, ಇವರು ರೊಟ್ಟಿ ತಿಂದು ತೃಪ್ತರಾಗಿ ನನ್ನ ಹಿಂದೆ ಬರ್ತಾರೆ, ಅದನ್ನೇ ಹೊರತು ನನ್ನ ಪ್ರೀತಿಗೋಸ್ಕರ ಇವರು ಹಿಂಬಾಲಿಸ್ತಾ ಇಲ್ಲ, ನನ್ನ ಮೇಲೆ ಪ್ರೀತಿಯಿಂದ ಇವರು ಹಿಂಬಾಲಿಸ್ತಾ ಇಲ್ಲ, ರೊಟ್ಟಿಗೋಸ್ಕರ ಹಿಂಬಾಲಿಸ್ತಾ ಇದ್ದಾರೆ. ಹಲೋ, ಲಿದ್ದೀರಾ? ಈಗ ನೀವು ಹೇಳಿ, ಈಗ ನೀವು ಏನಕ್ಕೆ ಹಿಂಬಾಲಿಸೋದು? ನಿಮ್ಮ ಜೀವನ ಚೆನ್ನಾಗಾಗಬೇಕು, ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಬೇಕು, ಒಳ್ಳೆ ಪೇಮೆಂಟೇ ಬರಬೇಕು, ಒಳ್ಳೆ ಮನೆ ಕಟ್ಟಬೇಕು, ಆಮೇಲೆ ಮನೆ ಕಟ್ಟಿದ ಮೇಲೆ ಒಳ್ಳೆ ಕಾರು ತಗೊಳ್ಬೇಕು, ಆಮೇಲೆ ಒಳ್ಳೆಯ ಎಂಜಾಯ್ ಮಾಡಬೇಕು. ಇದಕ್ಕೋಸ್ಕರನೇ ಯೇಸುವಿನ ಹಿಂಬಾಲಿಸೋದು? ನೀವು ಯೇಸುವಿನ ಪ್ರೀತಿಯ ಚೂರು ಅರ್ಥ ಆಗಿಲ್ಲ, ಯೇಸುವಿನ ಪ್ರೀತಿ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಲ್ಲ. ಆದರೆ ನೀವು ಕ್ರಿಸ್ತನ ಪ್ರೀತಿಯಲ್ಲಿ ನೀವು ಅರ್ಥ ಮಾಡಿದರೆ ನೀವೇನು ಹೇಳ್ತೀರೋ ಗೊತ್ತಾ? ಕ್ರಿಸ್ತನ ನಿಮಿತ್ತ ಬರುವ ಕಷ್ಟಗಳು ನನಗೆ ಭಾಗ್ಯವೇ ಸರಿ ಎಂದು ಹೇಳೋದು. ಪೌಳಪೋಸ್ತಲ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯನ್ನು ನೆನೆಸಿದರೆ ನನಗೆ ಈಗ ಸಂಭವಿಸೋದು ಅಲ್ಪವೇ ಸರಿ. ಅದಕ್ಕೆ ಜೈಲಲ್ಲಿ ಹಾಕಿದರು, ಜೈಲಲ್ಲೂ ಸ್ತೋತ್ರ. ಬೇಡಿ ಹಾಕಿದರು, ಬೇಡಿ ಹಾಕಿದಕ್ಕೂ ಸ್ತೋತ್ರ. ಚಾಟಿಯಲ್ಲಿ ಹೊಡೆದರು, ಅದಕ್ಕೂ ಸ್ತೋತ್ರ. ಇಲ್ಲಿದ್ದೀರಾ? ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಆಳ, ಅದರ ಎತ್ತರ, ಅದರ ಉದ್ದ, ಅದರ ಅಗಲ ಅರ್ಥ ಮಾಡಿದಕ್ಕೆ ಪೌಳನ್ ಹೇಳ್ತಾರೆ, ನಾನೀಗ ಕ್ರಿಸ್ತನ ಪ್ರೀತಿ ಅರ್ಥ ಮಾಡುವಾಗ ನನಗೆ ಸಂಭವಿಸೋದು ಏನೂ ಇಲ್ಲ. ಈಗ ನೀವು ಹೇಳು, ಎಷ್ಟೆಷ್ಟು ವಿಷಯಕ್ಕೆ ಗುಣಗುಟ್ಟಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮನ್ನು ದೇವರು ಆರಿಸಿಕೊಂಡಿರೋದು ಬೆಳ್ಳಿ ಬಂಗಾರವಂದ ನಶಿಸಿ ಹೋಗುವಂಥ ವಸ್ತುಗಳಿಂದಲ್ಲ, ಕ್ರಿಸ್ತ ಯೇಸುವಿನ ನಿಷ್ಕಳಂಕವೂ ಪರಿಶುದ್ಧವೂ ಆದ ರಕ್ತದಿಂದಲೇ ಎಂಬುದನ್ನು ಅರ್ಥ ಮಾಡಿರಿ. ಬೆಳ್ಳಿ ಬಂಗಾರ ಕೊಟ್ಟಲ್ಲ ದೇವರು ನಮ್ಮನ್ನು ತನ್ನ ಮಕ್ಕಳಾಗಿ ಆರಿಸಿಕೊಂಡಿದ್ದು. ಮತ್ತೆ ಕ್ರಿಸ್ತನ ನಿಷ್ಕಳಂಕವೂ ಪರಿಶುದ್ಧವೂ ಆದ ಆ ರಕ್ತದಿಂದಲೇ ನಮ್ಮನ್ನು ಮಗನು ಮಗಳುವಾಗಿ ಕರೆದಿದ್ದಾರೆ. ಕರೆದು ಬಿಟ್ಟು ಏನು ಹೇಳಿದ್ದಾರೆ? ನೀ ನನ್ನ ಸ್ವಂತ ಅಂತ ಹೇಳಿದ್ದಾರೆ. ಸ್ವಂತ ಅಂತ ಹೇಳಿಕೊಂಡು ಲಾಸ್ಟ್ ಏನು ಹೇಳ್ತಾ ಇದ್ದಾರೆ? ನಾನಿರುವ ಸ್ಥಳದಲ್ಲಿ ನೀವು ಸಹ ಇರುವುದು ಅಂತ ಹೇಳ್ತಾರೆ. ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಅಂತ ಹೇಳ್ತಾರೆ. ಇದಕ್ಕೆ ರಕ್ತ ಕೊಟ್ಟಿರೋದು. ಇವತ್ತಿಂದ ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯಲಿಕ್ಕಾಗತ್ತಾ ನೋಡಿ. ಈಗ ನೋಡಿ, ನೀವು ಈಗೆಲ್ಲ ಇನ್ನು ಮೇಲಾದರೂ, ಏಸಪ್ಪ ನಿನ್ನ ಪ್ರೀತಿ ಇಷ್ಟಿರುವಾಗೆ ನಾನು ನಿನ್ನನ್ನು ಅಲಕ್ಷ್ಯ ಮಾಡಲ್ಲ, ನಾನು ನಿನಗೆ ವಿರುದ್ಧವಾಗಿ ನಡೆಯಲ್ಲ, ನಿನ್ನ ಆಜ್ಞೆಗಳಂತೆ ನಡೆಯುತ್ತೇನೆ. ನಾವು ಕ್ರಿಸ್ತನನ್ನು ಪ್ರೀತಿಸಿದರೆ ನಮ್ಮ ಇಷ್ಟ ಎಲ್ಲ ಹೋಗುತ್ತದೆ. ಹಾಲೆಲೂಯಾ. ಆ ಪ್ರೀತಿಯಲ್ಲಿ ನೆಲೆಗೊಂಡಿದ್ರೆ ಮಕ್ಕಳೇ, ನಾವು ಬೇಡಿಕೊಡೋದಕ್ಕೆಂದಲೂ ಯೋಜಿಸೋದಕ್ಕೆಂದಲೂ ಆತ್ಯದಕವರು. ಆದರೆ ನನಗೂ ಒಂದು ಸಂಗಡ, ದೇವರಿಗೂ ಒಂದು ಸಂಗಡ ಏನೆಂದರೆ, ಈ ಪ್ರೀತಿಯಲ್ಲಿ ನೆಲೆಗೊಳ್ಳದೆ ಅನೇಕ ಕಷ್ಟ ನಷ್ಟಗಳಿಗೆ ತನ್ನ ಮಕ್ಕಳು ಒಳಪಡ್ತಾರಲ್ಲ ಅಂದ. ಇವತ್ತು ಆಶೀರ್ವಾದವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದವರು ಆಶೀರ್ವಾದಗಳು ಕಳ್ಕೊಂಡು ಒದ್ದಾಡುತ್ತಾ ಇದೆಯಲ್ಲ ಅಂದ ನೋವು ನನಗೂ ಇದೆ, ಆ ನೋವು ದೇವರಿಗಿದೆ. ಈಗ ನೀವು ಹೇಳಿ, ಯಾರನ್ನು ಪ್ರೀತಿಸಬೇಕು? ಮಂಡಿಯೂರು, ನೀವು ಈ ಹಾಡುವಾಗ ನಿಮ್ಮ ಪ್ರೀತಿ ನೀ ದೇವರಿಗೆ ಹೇಳ್ತಾ ಇರು. ಏಸಪ್ಪ, ನೀ ಚಾಟಿ ಹೊಡೆಸ್ಕೊಂಡಿದ್ದು ನನಗಾಗಿ, ನೀ ಮುಳ್ಳು ಕಿರೀಟ ಧರಿಸಿದ್ದು ನನಗಾಗಿ, ನಿನ್ನ ಮೈಯಲ್ಲಿ ಗಾಯ ಬಂದು ನನಗಾಗಿ, ನೀ ರಕ್ತ ಸುರಿದು ನನಗಾಗಿ, ನೀ ಶಿಲುಬೆಗೆ ಹಾಕಲ್ಪಟ್ಟಿದ್ದು ನನಗಾಗಿ ಎಂದು ಮಕ್ಕಳು ಹೇಳಬೇಕು. ಎಲ್ಲ ಮಕ್ಕಳು ಹೇಳಬೇಕು, ನೀ ಪ್ರೇಮ ಎಂದೋ
ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತಾದಿಕರ್ತನೇ, ರಾಜಾದಿ ರಾಜಾವೇ, ನಿಮಗೆ ಸ್ತುತಿ ಸ್ತೋತ್ರಗಳು ನಾವು ಸಲ್ಲಿಸುತ್ತೇನಪ್ಪ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಅದನ್ನು ಕಳುಹಿಸಿಕೊಟ್ಟನು. ಯೋಹಾನ 3:16 ವಾಕ್ಯದ ಆಧಾರದ ಮೇಲೆ ದೇವರೇ, ನೀವು ತನ್ನ ಏಕಕುಮಾರನಾದ ಯೇಸುವನ್ನು ಭೂಮಿಗೆ ಕಳುಹಿಸಿಕೊಟ್ಟು ಆ ಕ್ರಿಸ್ತ ಯೇಸುವಿನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ದೇವರ ಪ್ರೀತಿ ಏನು ಎಂಬುದು ನಮಗೆ ತೋರಿಸುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಅಪ್ಪ, ನಿನ್ನ ಪ್ರೀತಿಯ ಆಳ ಎಷ್ಟು ಅಪಾರ, ನಿನ್ನ ಪ್ರೀತಿಯ ದೇವರ ಎತ್ತರ ಎಷ್ಟು ಅಪಾರವಾದದು, ಅದರ ಅಗಲ ಎಷ್ಟು, ಅದರ ಉದ್ದ ಎಷ್ಟು, ನಾವದನ್ನು ತಿಳಿದು ನಾವದನ್ನು ಗ್ರಹಿಸಿ ಅದರಲ್ಲಿ ನೆಲೆಗೊಳ್ಳುವ ಹಾಗೆ ನೀ ಸಹಾಯ ಮಾಡು ದೇವರೇ. ನೀವು ನಮ್ಮನ್ನು ಪ್ರೀತಿಸಿದ ಮೇರೆಗೆ ನಾವು ನಿಮ್ಮನ್ನು ಪ್ರೀತಿಸುವ ಹಾಗೆ ಪವಿತ್ರಾತ್ಮರೇ ನಮಗೆ ಸಹಾಯ ಮಾಡಿರಿ ದೇವರೇ. ನಿಮ್ಮ ಪ್ರೀತಿಯನ್ನು ನಾವು ಅನುಭವಿಸಿ ನಿಮ್ಮಿಂದ ಬರುವ ಎಲ್ಲ ಶುಭಗಳನ್ನು ಹೊಂದಿ, ನಿಮ್ಮಿಂದ ಬರುವ ಎಲ್ಲ ಆಶೀರ್ವಾದಗಳು ನಾವು ಹೊಂದಿ, ನಾವು ನಿಮಗೆ ಪ್ರೀತಿ ತೋರದವರಾಗಿ ನಿಮ್ಮನ್ನು ದ್ವೇಷಿಸುವವರಾಗಿರದಂತೆ ಪವಿತ್ರಾತ್ಮರೇ ಯಾವಾಗಲೂ ನಿಮ್ಮ ಪ್ರೀತಿಗೆ ತಕ್ಕ ಹಾಗೆ ನಾವು ನಿಮ್ಮನ್ನು ಪ್ರೀತಿಸುವ ಹಾಗೆ ನಮಗೆ ಕೃಪೆಯಾಗಲಿ. ರೋಮ ಪತ್ರಿಕೆಯಲ್ಲಿ ಪೌಲಪೊಸ್ತಲನು ಹೇಳಿದ ಹಾಗೆ, ಕಷ್ಟವಾಗಲಿ, ಹಿಂಸೆಯಾಗಲಿ, ಅನ್ನವಿಲ್ಲದಿರಲಿ, ವಸ್ತ್ರವಿಲ್ಲದಿರಲಿ, ಗಂಡಾಂತರಗಳಾಗಲಿ, ಖಡ್ಗವಾಗಲಿ, ಮರಣವೇ ಆಗಲಿ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದು ಯಾರು ಎಂದು ಹೇಳಿದ ಹಾಗೆ ನಾವು ಕೂಡ ಅದೇ ಪ್ರೀತಿಯಲ್ಲಿ ನೆಲೆಗೊಳ್ಳಿರಲಿಕ್ಕೆ ನಮಗೆ ಸಹಾಯ ಮಾಡಿ ದೇವರೇ. ನಾವು ಯಾವುದಾದರೂ ಚಿಕ್ಕ ಚಿಕ್ಕ ವಿಷಯಗಳು ಬರುವಾಗ ನಾವು ದೇವರ ಮೇಲೆ ಗುಣಗುಟ್ಟಿ ದೇವರಿಂದ ದೂರ ಹೋಗಿ ದೇವರು ನನಗೆ ಒಳ್ಳೆಯದೇ ಮಾಡಿಲ್ಲ ಅಂತ ಹೇಳಿ ದೇವರ ಮೇಲೆ ನಾವು ಅಪವಾದ ಹೊರಿಸುವರಾಗಿರದೆ ದೇವರೇ, ಕಷ್ಟವಾದರೂ, ಹಿಂಸೆಗಳಾದರೂ, ಗಂಡಾಂತರಗಳಾದರೂ, ಖಡ್ಗ ಬಂದರೂ, ಆ ಮರಣವೇ ಆಗಲಿ, ನಿಮ್ಮನ್ನು ಪ್ರೀತಿಸಿ ನಿನಗಾಗಿ ಪ್ರಾಣತ್ಯಾಗ ಮಾಡುವಂತ ಆ ಆತ್ಮನ ಸಾನ್ನಿಧ್ಯ ಉಂಟಾಗಲಿ. ಪವಿತ್ರಾತ್ಮರೇ ಅದಕ್ಕೆ ಸಹಾಯ ಮಾಡಿ. ನಿನ್ನ ದಾಸನಾದ ನಾನೇ ಆಗಲಿ, ನನ್ನ ಕುಟುಂಬವಾಗಲಿ, ಈ ಸಭೆಯ ಮಕ್ಕಳು ಎಲ್ಲರಾಗಲಿ ದೇವರೇ, ಪವಿತ್ರಾತ್ಮನ ಸಹಾಯದಿಂದ ಈ ಪ್ರೀತಿಯಲ್ಲಿ ನೆಲೆಗೊಳ್ಳಲಿಕ್ಕೆ ಸಹಾಯ ಮಾಡು. ನಮ್ಮ ಸ್ವಂತ ಶಕ್ತಿಯಿಂದ ಆಗಲ್ಲಪ್ಪ, ನಮ್ಮ ಸ್ವಂತ ಬಲದಿಂದ ಆಗಲ್ಲಪ್ಪ, ನಮ್ಮ ಸ್ವಂತ ಮಹಿಮೆಯಿಂದ ಆಗಲ್ಲ. ಪವಿತ್ರಾತ್ಮನೇ, ನಿಮ್ಮಿಂದಲೇ ಸಾಧ್ಯವಾಗೋದು. ನಿಮ್ಮ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಳ್ಳುತ್ತೇನೆ. ಈ ವಾಕ್ಯ ಸಂದೇಶ ಎಲ್ಲೆಲ್ಲಿ ಕೇಳಿಸಿಕೊಳ್ಳುತ್ತದೋ, ಯಾರು ಕಿವಿಗಳಲ್ಲಿ ಮುಟ್ಟುತ್ತದೋ ಅವರೆಲ್ಲರಿಗೂ ದೇವರ ಮೇಲೆ ಪ್ರೀತಿ ಹೆಚ್ಚಾಗಲಿ. ಅವರು ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಲಿ. ಅದು ಮುಖಾಂತರವಾಗಿ ಅವರ ಮೇಲೆ ದೇವರ ಪ್ರೀತಿಯೂ ಉಂಟಾಗಲಿ. ಹಾಗೆ ದೇವರೇ, ನೀವು ನಮ್ಮಲ್ಲಿಯೂ ನಾವು ನಿಮ್ಮಲ್ಲಿಯೂ ನೆಲೆಗೊಂಡು ಬಹಳ ಫಲ ಕೊಡುವ ಹಾಗೆ ಸಹಾಯ ಮಾಡು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮ ದೇವರ ಐಕ್ಯತೆಯು ಮತ್ತು ಅನ್ಯೋನ್ಯತೆಯು ಸದಾಕಾಲ ನಿಮ್ಮೆಲ್ಲರ ಮೇಲೆ ನೆಲೆಗೊಂಡಿರಲಿ. ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.